ನನ್ನ ವೋಟು ನನ್ನ ಮಾತು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ RJ ಸುನೀಲ್. ಏಷ್ಯಾನೆಟ್ ಸುವರ್ಣ ವಾಹಿನಿಯ ನನ್ನ ಓಟು ನನ್ನ ಮಾತು ಕಾರ್ಯಕ್ರಮ ಇವತ್ತು ನಡೀತಾ ಇರ್ತಕ್ಕಂಥದ್ದು JDSನ ಭದ್ರಕೋಟೆ ಸಕ್ಕರೆ ನಗರ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸಿಕ್ಕಾಪಟ್ಟೆ ಕುತೂಹಲಕಾರಿ ಮೂಡಿಸಿರ್ತಕ್ಕಂಥ ಒಂದು ಕ್ಷೇತ್ರ, ಅದು ಮಂಡ್ಯದಲ್ಲಿ. ಬನ್ನಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಮಂಡ್ಯದ ಮತದಾರ ಬಂಧುಗಳು ಯಾರ್ಯಾರ ಬಗ್ಗೆ ಅಂತ ಅಂದರೆ JDSನಿಂದ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರಿದ್ದಾರೆ, ಇನ್ನೊಂದು ಕಡೆ ಕಾಂಗ್ರೆಸ್ನಿಂದ ಸ್ಟಾರ್ ಚಂದ್ರ ಅವರು ನಿಂತಿದ್ದಾರೆ. ಸಿಕ್ಕಾಪಟ್ಟೆ ಪೈಪೋಟಿ ಇದೆ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಯಾರ್ಯಾರು ಕುಮಾರಣ್ಣಂಗೆ ಜೈ ಅಂತಾರೆ, ಯಾರ್ಯಾರು ಸ್ಟಾರ್ ಚಂದ್ರ ಅವರ ಕೈ ಹಿಡಿತಾರೆ ನೋಡೋಣ. ಲೆಟ್ಸ್ ಗೋ, ಕಮ್ ಆನ್. ಸದ್ಯಕ್ಕೆ ಮಂಡ್ಯ ಸಿಟಿಯ ಬಸ್ ಸ್ಟ್ಯಾಂಡ್ ಒಳಗೆ ನಾನಿದ್ದೀನಿ. ಬನ್ನಿ, ಇಲ್ಲಿ ಸಾಕಷ್ಟು ಜನರು ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಅವ್ರನ್ನ ಒಂದಷ್ಟು ಮಾತಾಡ್ಸೋಣ. ಯಾವ ಕಡೆ ಹೋಗ್ಬೇಕು ನೀವು? ಪಾಂಡಪುರ ಸೈಡ್ ಹೋಗ್ಬೇಕು. ಬಸ್ ಇದೆಯಾ ಕರೆಕ್ಟಾಗಿ? ನಾವು ಇವತ್ತೇ ಫಸ್ಟ್ ಬಂದಿರೋದು ಬಸ್ಸಿಗೆ. ಏನ್ ಮೇಡಮ್ ಹಿಂಗಂತಿದ್ದೀರಾ ನೀವು? ಫ್ರೀ ಬಸ್ ಇಟ್ಕೊಂಡು? ಇಲ್ಲ ಸರ್, ಎಲ್ಲೂ ಬರಲ್ಲ, ನಾವು ಓನ್ ವೆಹಿಕಲ್ ಅಲ್ಲಿ ಬರ್ತೀವಿ ಹೋಗ್ತೀವಿ. ಇವತ್ತೇ ಫಸ್ಟ್ ಬಸ್ಸಲ್ಲಿ ಏನ್ ಬಂದಿರೋದು. ನಿಮ್ಮ ಹೆಸರು? JDS ಇಂದ ಕುಮಾರಣ್ಣ ಅಂತ ನಿಂತಾರೆ, ಹಾಗೆ ಕಾಂಗ್ರೆಸ್ ಇಂದ ಸ್ಟಾರ್ ಚಂದ್ರ ಅಂತ ನಿಂತಿದ್ದಾರೆ. ಈಗಲೇ ಯಾಕೆ ಯೋಚನೆ ಮಾಡಬೇಕು? ಅವತ್ತಿಗೆ ಯಾರಿಗೆ ಬೇಕು ಅನ್ಸುತ್ತೆ ಅವತ್ತು ಹಾಕೋದು. ಓ ಹಂಗಾರೆ ಸರಿನಾ? ಬಂದಾಗ ಪುಸ್ತಕ ತೆಗಿತಾರಲ್ಲ ಆ ತರ, ಹೌದು. ಅವತ್ತು ಯೋಚನೆ ಮಾಡಿ ಅವತ್ತು ಹಾಕ್ಬಿಡೋ ಶಿವ ಅನ್ಸ್ಬಿಡೋದು ಅಂತ. 2,000 ರೂಪಾಯಿ ತಗೊಂಡು ಆರಾಮಾಗಿದ್ದೀರಾ? ಬರ್ತಾ ಇದೆಯಾ? ಫ್ರೀ ಬಸ್ಸಲ್ಲಿ ಓಡ್ತಾ ಇದ್ದೀರಾ? ಓಕೆ, ಈ ಸಲ ಎಲೆಕ್ಷನಲ್ಲಿ ಯಾರು ವೋಟ್ ಮಾಡಬೇಕು ಅಂತ ಇದ್ದೀರಾ? ಈಗ JDS ಇಂದ ಕುಮಾರಣ್ಣ ನಿಂತಿದ್ದಾರೆ, ಕಾಂಗ್ರೆಸ್ ಇಂದ ಸ್ಟಾರ್ ಚಂದ್ರ ಅಂತ ನಿಂತಿದ್ದಾರೆ. ಯಾರಿಗೆ ವೋಟ್ ಹಾಕ್ತೀರಿ? ಕುಮಾರಣ್ಣ ಅವ್ರಿಗೆ ಹಾಕ್ತೀವಿ. ಕುಮಾರಣ್ಣ ಅವ್ರಿಗೆ. ಏನು ಇಷ್ಟು ಯೋಚನೆ ಮಾಡ್ತಾ ಇದ್ರಲ್ಲ? ಏನು ಯೋಚನೆ ಮಾಡ್ತಾ ಇದ್ರಿ? ಇಷ್ಟು ಯೋಚನೆ ಮಾಡಿ ಕುಮಾರಣ್ಣ ಅಂತಿದ್ರಲ್ಲ, ಯಾಕೆ? ಹೌದು, ಏನು ಕಷ್ಟಕ್ಕಾಗಿದ್ರೆ ನಿಮಗೆ? ನಮ್ಗೇನು ಕಷ್ಟಕ್ಕಾಗಿಲ್ಲ, ಆದರೂ ಅವ್ರಿಗೆ ಹಾಕ್ಬೇಕು ಅಂತ. ಏನೋ ತುಂಬ್ಕೊತಾ ಇದ್ದೀರಿ, ಎಲ್ಲ ಪೂಜೆ ಗೀಜೆಗೆ ಹೋಯ್ತಾ ಇದ್ದೀರಾ? ಯಾರಿಗೆ ಪೂಜೆ ಮಾಡ್ಸೋಣ ಅಂತ? ಕುಮಾರಸ್ವಾಮಿಗ ಅಥವಾ ಸ್ಟಾರ್ ಚಂದ್ರ ಅವ್ರು ಪೂಜೆ ಮಾಡ್ಸೋಣ ಅಂತ ಹೋಯ್ತಿದ್ರ? ಯಾರಿಗೆ? ಎಲೆಕ್ಷನ್ ಶುರು ಆಗದ. ಯಾರು ಗೆಲ್ತಾರೆ ಈ ಸಲ ನಿಮ್ಮ ಪ್ರಕಾರ? JDS ಕಾಂಗ್ರೆಸ್? ಅಯ್ಯೋ, ನಾವ್ ಯಾರು ಗೆಲ್ತಾರೆ ಅಂತ ನಮ್ಗೆ ಏನಪ್ಪ ಗೊತ್ತಾದದು. ಆಯ್ತು, ನೀವು ಯಾರಿಗೆ ಓಟ್ ಹಾಕ್ತೀರಾ? ಯಾರು ಓಟ್ ಹಾಕೋದು ನಮ್ಗೆ ಇಷ್ಟ ಬಂದಂಗೆ. ಅವತ್ತು 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 ಏನ್ ದೇವ್ರ ಜ್ಞಾನ ಕೊಡ್ತೇನೆ ಅದಕ್ಕೆ ಮಾಡೋದು. ಓ, ಅವತ್ತು ತನಕ ಕಾದು ದೇವ್ರ ಗಾನ ಕೊಟ್ರೆ ಓಟು, ಇಲ್ಲ ಏನು ಇಲ್ಲ? ಇಲ್ಲ, ಹಾಕ್ಬೇಕು, ಓಟ ಹಾಕ್ಬೇಕು. ಓಕೆ, ಎಂತವ್ರಿಗೆ ಹಾಕ್ತೀರಾ ಓಟು? ಎಂತವ್ರಿಗೆ ನೋಡ, ಅದು ಯೋಚನೆ ಮಾಡದ. ಎಲ್ಲದಕ್ಕೂ ಸಿದ್ಧ ಆಗಿದ್ದೀರಾ ಈ ಸಲ? ಯಾರನ್ನ ಗೆಲ್ಸ್ಬೇಕು ಅಂತ? ಕಾಂಗ್ರೆಸ್ JDS? ನೀನ್ ಯಾವ್ದು ಗೆಲ್ಸುವಂತೆ ಅದನ್ನೇ ಗೆಲ್ಲಿಸ್ತೀನಿ. ನನ್ನ ಮೇಲೆ ಅಷ್ಟು ನಂಬಿಕೆನಾ? ಯಾಕೋ? ನೀನ್ ಒಳ್ಳೇದ್ ಮಾಡ್ತಾರೆ ಅಂದ್ರೆ ಅವ್ರನ್ನೇ ಗೆಲ್ಲಿಸ್. ಹೌದು, ಯಾರು ಒಳ್ಳೇದು ಮಾಡ್ತಾರೆ? ಈಗ ನೋಡಿ, ಕಾಂಗ್ರೆಸ್ ಅವರು ಫ್ರೀ ಬಸ್ ಬಿಟ್ಟವ್ರೆ, 2,000 ಅಕೌಂಟ್ಗೆ ಹಾಕ್ತಾವ್ರೆ, ಈಗ ಎಲೆಕ್ಟ್ರಿಸಿಟಿ ಫ್ರೀ ಕೊಡ್ತಾವ್ರ ಮನೆಗೆ. ಯಾರಿಗೆ ಹಾಕ್ತೀರಾ? ನಮ್ಗೆ ಒಳ್ಳೇದು ಅಂತ ಯಾವ್ದು ಬಯಸುತ್ತೆ ಅದು ಹಾಕ್ತಿವಿ ಸರ್. ಯಾವ ತರ ಒಳ್ಳೇದು ಅಂತ? ಈಗ ನಾವು ಮನೆಗೆ ಅನುಕೂಲ ಮಾಡ್ತಾ ಇಲ್ವಾ, ಅದರಿಂದ ಮಾಡ್ಬೇಕು. ಯಾರಿಗೆ? ಮಾಡ್ಬೇಕು ಅವತ್ತಿನ ದಿನಕ್ಕೆ ಅಜ್ಜಿ ಹೇಳ್ದಂಗೆ. ಅಜ್ಜಿ ಹೇಳ್ದಂಗೆ ಮುಂದಾಗೆ ಆಗ್ಬಿಟ್ರೆ ಕುಮಾರಣ್ಣ ನಿಂತವ್ರೆ JDS ಇಂದ, ಆಯ್ತಾ? ಹೌದು. ಕಾಂಗ್ರೆಸ್ ಇಂದ ಸ್ಟಾರ್ ಚಂದ್ರು ಅಂತ ನಿಂತವ್ರೆ. ಗೊತ್ತಾ ಸ್ಟಾರ್ ಚಂದ್ರು ಅಂತ? ಗೊತ್ತಿಲ್ಲ. ಕುಮಾರಣ್ಣ ಗೊತ್ತಾ? ಗೊತ್ತು, ಕುಮಾರಸ್ವಾಮಿ ಅಣ್ಣ ಗೊತ್ತು. ಸ್ಟಾರ್ ಚಂದ್ರು ಮಂಡ್ಯದವ್ರೆ ಯಾರು? ಮಂಡ್ಯದವ್ರೆ ಅಂತೆ ಅವರು. ಮಂಡ್ಯ ತೋರಿಸಿಲ್ವಲ್ಲ, ಅದು ಹೆಂಗೆ ಹೇಳುದು? ಏನ್ ಮಾಡ್ತಾರೆ ಏನೋ, ಜನಕ್ಕೆ ಏನ್ ಒಳ್ಳೇದ್ ಮಾಡ್ತಾರೆ ಅವ್ರದ್ದು. ಕಾಂಗ್ರೆಸ್ ಎಲ್ಲ ಅವರು ಕಾಂಗ್ರೆಸ್. ಯಾರು ಮಾಡ್ತಾರೆ ಅದ್ರಲ್ಲಿ ನೋಡ್ಕೊಂಡು ಮಾಡ್ಬೇಕು. ನಿಮ್ಗೆ ಇಬ್ರಿಗೂ ಸೇರಿ ನಾವು ದರ್ಶನ್ ಬ್ಲಾಕ್ ಸ್ಟೋನ್ ಅಗರಬತ್ತಿ ಅವ್ರ ಕಡೆಯಿಂದ ಈ ಕಾಣಿಕೆ ಕೊಡ್ತಾ ಇದೀವಿ. ತಪ್ಪದೆ ವೋಟ್ ಮಾಡಿ. ಆಯ್ತು ಸರ್, ಥ್ಯಾಂಕ್ ಯು. ನಿಮ್ಗೂ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಏನ್ ವರ್ಕ್ ಮಾಡ್ತಾ ಇದ್ದೀರಾ? ವರ್ಕ್ ಅಲ್ಲ, ಹೌಸ್ ವೈಫು. ಓಕೆ, ಹಂಗಾರೆ ಪಕ್ಕ 2,000 ರೂಪಾಯಿ ಬರ್ತಾ ಇದೆ ನಿಮ್ಗೆ ಅಕೌಂಟ್ಗೆ, ಹೌದಾ? ಹೌದು. ಫ್ರೀ ಬಸ್ ಅಲ್ಲಿ ಓಡ್ತಾ ಇದ್ದೀರಾ? ಹೌದು. ಹೇಗನ್ಸುತ್ತೆ ಈ ಯೋಜನೆಗಳೆಲ್ಲ? ಗ್ಯಾರಂಟಿ ಎಲ್ಲ ಕಂಟಿನ್ಯೂ ಆಗುತ್ತೆ ಅಂತೀರಾ ಎಲೆಕ್ಷನ್ ಆದ್ಮೇಲೆ, ಅಥವಾ ಸ್ಟಾಪ್ ಆಗ್ಬಿಡುತ್ತೆ ಅಂತೀರಾ? ಗೊತ್ತಿಲ್ಲ ಸರ್. ಅಲ್ಲ, ಎಂತವ್ರು ಓಟ್ ಹಾಕ್ಬೇಕು ಅಂತೀರಾ ಅಂತ ನೀವು ಹೇಳ್ತಾರೆ? ದೇಶದ ಒಂದು ಅಭಿವೃದ್ಧಿಗೆ, ಏಳಿಗೆಗೆ. ಕಾಂಗ್ರೆಸ್ಗೆ ಬಿಜೆಪಿಗೂ ಅಂತಾನಾ? ಬಿಜೆಪಿಗೆ ಹಾಕೋದು ಅಂತ. ಯಾಕಣ್ಣ? ಬಿಜೆಪಿಗೆ ಹಾಕೋದ ಅಂತ. ಬಿಜೆಪಿ ಯಾಕೆ ಅಂತೀರಾ? ನಮಗೆ ಮೋದಿ ಅವರಾದ್ರೆ ಭಾರಿ ಇಷ್ಟ, ಅದಕ್ಕೆ. ಏನ್ ಮಾಡಿದ್ದಾರೆ ಅಂತ? ಒಳ್ಳೇದು ಮಾಡಿದ್ದಾರೆ ಅಲ್ಕ ಅವರು, ಅದಕ್ಕೆ. ಹಂಗೆ ಕುಮಾರಣ್ಣ JDS BJP ಜೊತೆ ಮೈತ್ರಿ ಆಗ್ಬಿಟ್ಟವ್ರಲ್ಲ? ಆಗಿರಲಿ,
ಅವರಲ್ಲೂ ಆಯ್ತಾ ಇವರಲ್ಲೂ ಆಯ್ತಾರೆ ಈ ಸಾರಿ JDS. ಹೌದಾ? ಈಗ JDS ಇಂದ JDS BJP ಮೈತ್ರಿ ಆಗವ್ರೆ. ಅದೇ ಮೈತ್ರಿ ಆಗ್ಬಿಟ್ಟು ಸುಮಲತಾ ಟಿಕೆಟ್ ಕೊಟ್ಬಿಟ್ಟಿದ್ರೆ ಏನಾಗೋದು? ಅವ್ರಿಗೆ ಮೈತ್ರಿಯಿಂದ ಅವ್ರಿಗೆ ಮಾಡೋರು. ಗೆಲ್ತಿದ್ರೆ ಸುಮಲತಾ? ಅವರು ಕೊಟ್ಟಿದ್ರು, ಅವರೇ ಮಾಡೋದು. ಇಬ್ರು ಬಂದಾಗಿದ್ದಾರೆ. ಈಗ ಕುಮಾರಸ್ವಾಮಿ ಕೊಟ್ಟಿದ್ದಾರೆ, ಓಕೆ. ಕುಮಾರಸ್ವಾಮಿ ಆಯ್ತಾರೆ. ಸದ್ಯದ ಪರಿಸ್ಥಿತಿಲಿ ಹೆಂಗೈತೆ ಮಂಡ್ಯದಲ್ಲಿ? ಈ ಪರಿಸ್ಥಿತಿ JDS ಬರೋದು. JDS ಪಕ್ಕ. ನರೇಂದ್ರ ಮೋದಿನೇ ಪುನಃ ಪ್ರಧಾನಿ ಆಗೋರು. ಅವರು ನಮ್ಮ ದೇಶ ಅಭಿವೃದ್ಧಿ ಆಗಬೇಕು ಅಂದ್ರೆ, ಒಳ್ಳೆ ಇದು ಆಗಬೇಕು ಅಂದ್ರೆ ಮೋದಿ ಇನ್ನೊಬ್ಬ ಅಂತ ಮೋದಿಯವರು ಉಡಲ್ಲ, ಮುಂದೇನು ಹುಟ್ಟಿಲ್ಲ, ಬಿಡಲ್ಲ. ಹಂಗಂತೀರಾ? ಈಗ ಹೆಣ್ಮಕ್ಳು ಗ್ಯಾರಂಟಿ ಎಲ್ಲ ಕೊಟ್ಟಿದ್ರಲ್ವಾ, ಆ ಗ್ಯಾರಂಟಿ ನಂಬ್ಕೊಂಡು ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೆ ಅಂತ ಅನ್ಕೊಂಡಿದ್ದಾರೆ ಹೆಣ್ಮಕ್ಳು? ಹಾಕ್ತಾರೆ, ಆಗ್ತದವ್ರು ಇಲ್ಲ. ಹಾಂ, ನೀವೇನು ಮಾಡ್ತೀರಾ? ನಾವು ಏನಂದ್ರೆ ಪಕ್ಷದ ಇದಕ್ಕೆ ಹೋಯ್ತೀವಿ. ಓ, ಪಕ್ಷ ನೋಡ್ಕೊಂಡು ವೋಟ್ ಮಾಡೋದ ನೀವು? ಓ, ವ್ಯಕ್ತಿ ಅಲ್ಲ. ವ್ಯಕ್ತಿ ಅಂತಂದ್ರೆ ವ್ಯಕ್ತಿನೂ ನೋಡಬೇಕು ಮತ್ತು ಪಕ್ಷನೂ ನೋಡಬೇಕು. ಯಾರು ಮುಂದೆ ಇದು ಬರ್ತಾರೆ, ಸಹಾಯ ಮಾಡ್ತಾರೆ ಅವರು. ದೇಶ ನಮ್ಮ ಇದು ಮಾಡೋದು ಬೇಡ, ದೇಶ ಉದ್ಧಾರ ಆಗಲಿ ಚೆನ್ನಾಗಿ. ಈಗೆಲ್ಲ ಯಾರು ಬರಬೇಕು ಅಂದ್ರೆ ದೇಶ ಉದ್ಧಾರ ಆಗಬೇಕು ಅಂದ್ರೆ ಕಾಂಗ್ರೆಸ್ BJP? ನಮ್ಮ ಇಷ್ಟಕ್ಕೆ BJPನೇ ಬರಬೇಕು. BJPನೇ? 2000 ವೋಟ್ ಆಯ್ತದಲ್ಲ, ಬೇಡ ಬಿಡಿ, ದುಡಿ ತಪ್ಪದ ದುಡಿಲೇಬೇಕು, ಬರಬೇಕು ಮೋದಿ ಸರ್ಕಾರ ಮತ್ತೆ ಬರಬೇಕು ಅಂತೀರಾ? ಪುನಃ ಪ್ರಧಾನಿ ಆಗ್ತಾರೆ? ಬರಲೇಬೇಕು ಅವರು. ಕುಮಾರಣ್ಣ ನಿಂತವ್ರೆ ಈ ಸಲ BJP JDS ಕಡೆಯಿಂದ. ಅವರೆಲ್ಲ ಮಾಡಿ ಸಾಕಾಯ್ತು ನಮಗೆ. ಹೌದಾ? ಬೇಜಾರ ಪಟ್ಟಿದ್ದೀರಾ? ನಮ್ಮ ಮಂಡ್ಯ ಜಿಲ್ಲೆಗೆ ಏನು ಮಾಡಿ ಸಾಕಾಗಿದ್ದಾರೆ? ಏನು ಮಾಡಿಲ್ವಾ? ಏನು ಮಾಡಿ? ಎಲೆಕ್ಷನ್ ಬಿಸಿ ಕಾವು ಜಾಸ್ತಿ ಆಗ್ತದೆ ಮಂಡ್ಯದಲ್ಲಿ, ಸಿಕ್ಕಾಪಟ್ಟೆ ರಂಗೇರ್ತಾ ಇದೆ. JDS ಇಂದ ಕುಮಾರಣ್ಣ ನಿಂತಿದ್ದಾರೆ, ಸ್ಟಾರ್ ಚಂದ್ರ ಅವರು ಕಾಂಗ್ರೆಸ್ ಇಂದ ನಿಂತಿದ್ದಾರೆ. ನಿಮ್ಮ ಪ್ರಕಾರ ಮಂಡ್ಯ ಎಲೆಕ್ಷನ್ ಅಂದ್ರೆ ಹೆಂಗಿರುತ್ತೆ? ಮಂಡ್ಯ ಎಲೆಕ್ಷನ್ ನಮ್ಮ ಗೌಡದೇವಲ್ಲ ಒಕ್ಕಲಿಗರು ಜಾಸ್ತಿ ಪ್ರಬಲ. ಯಾಕೆ ಇಷ್ಟೊಂದು ರಾಜ್ಯದಲ್ಲಿ ಮಂಡ್ಯ ಅಂತ ಅಂದ್ರೆ ಎಲೆಕ್ಷನ್ ಅಂದ್ರೆ ಸಿಕ್ಕಾಪಟ್ಟೆ ಪೈಪೋಟಿ ಅಂತಾರಲ್ಲ, ಯಾಕೆ? ಏನು ಪೈಪೋಟಿ ಮಾಡ್ತಾ ಇರ್ತಾರೆ, ಸುಮ್ಮನೆ ಏನೇನೋ ಮಾಡ್ತಾರೆ. ಅವರವರ ಬೇಳೆ ಬೇಯಿಸ್ಕೊಳ್ಳೋಕೆ ಮಾಡ್ತಾರೆ ಅಷ್ಟು. ಸ್ವಾರ್ಥ ನಿಸ್ವಾರ್ಥ ಏನಾದ್ರು ಇದೆಯಾ? ಅದೇನಾದ್ರು ಬಂದರೆ ಕುಮಾರಣ್ಣ ಸ್ವಲ್ಪ ಇರ್ಬೋದೇನೋ BJP ಕಡೆಯಿಂದ, ಬೇರೆ ಯಾರು ಏನು ಮಾಡ್ಕೊಡೋದು. ಮಂಡ್ಯ ಜನ ಎಂಥವ್ರು ವೋಟ್ ಮಾಡ್ತಾರೆ ಅಂತೀರಾ ನೀವು? ಇಲ್ಲೆಲ್ಲ ಸಾಮಾನ್ಯ ಜನಬಲಕ್ಕೋ ಹಣಬಲ ಬಿಡಿ ಏನಿದ್ರು. ಸ್ವಲ್ಪ ನಮ್ಮ ಮಂಡ್ಯ ಡಿಸ್ಟಿಕ್ಕಲ್ಲಿ ಒಕ್ಕಲಿಗರು ಜಾಸ್ತಿ, ಸ್ವಲ್ಪ ಗೌಡರಿಗೆ ಕುಮಾರಣ್ಣನಿಗೆ ಸ್ವಲ್ಪ ಪರ ಇದೆ. BJP ಕುಮಾರಣ್ಣನಿಗೆ BJP. ಹೌದು, BJP ಮೋದಿ ಸರ್ಕಾರ ಬೇಕು. ಮೈತ್ರಿ ಆಗ್ಬಿಟ್ಟಾರೆ BJPನು ಮತ್ತೆ ನಾವು ಅವ್ನು ಬಿಟ್ಟು ಹೋಗುದಿಲ್ಲ ಅವನಿಗೆ. ಹೌದಾ? ಅವ್ರ ಮಗ ನಿಂತ್ಕೊಂಡ್ರು ಓಟ್ ಹಾಕೋದಿಲ್ವಾ ನೀವು? ಯಾರು ಮಗನ್ ನಿಂತ್ಕೊಂಡು ಇನ್ನೂ ಕುಣಿತ ಆಗ್ತೀವಿ. ಹೋದ್ಸಲಿ ಸೋತ್ಬಿಟ್ರಲ್ಲ ಅವರು. ಸೋತ್ಬಿಟ್ರು ಅಭಿಮಾನಿಗಳು. ಅಂಬರೀಷ್ ಇದ್ದಿದ್ರೆ 4 ತಿಂಗಳು ಇದ್ದಿದ್ರೆ ಅವ್ಳು ಹೇಳ್ಬೋತಿದ್ಲು, ಅವಳು ಹೇಳ್ಬೋತಿದ್ಲು. 4 ತಿಂಗಳು ಅನುವಾಸ ಇಟ್ಟಿದ್ರು ಅವನು. ಅವನಿಂದ 7 ಸೀಟ್ ಬಂದಿತ್ತು ಕುಮಾರಸ್ವಾಮಿ ಬಿಡ್ಬೇಡಿ ಹಾಕಿ ಅಂತ. ಮಂತ್ರಿ ಮಾಡ್ತಾರೆ ಈ ಸಲ ಕುಮಾರಸ್ವಾಮಿ ಅವ್ರನ್ನ ಗೆದ್ರೆ ಇಲ್ಲಿ. ಅವನು ಹಣ ಬರ ಅದ್ ಬಿಟ್ಟಿದ್ದು, ನಾವು ಮಾತ್ರ ಬಿಟ್ಟು ಬರುವುದಿಲ್ಲ. ಗೆಲ್ತಾರೆ. ಯಾರಿಗೆ ಜೈ ಅಂತೀರಾ ನೀವು? ಕುಮಾರಸ್ವಾಮಿಗ? ಯಾರು ಇಷ್ಟ ಬರ್ತಾರ ಜೈ ಅನ್ಬಿಡ್ತಾರೆ. ಮತ್ತೊಂದು ಮನೆಗೆ ಸುರಿತೈತಾರ ಅವರು. ಅವ್ರಿಗೆ ಹಾಕ್ತೀನಿ ಇವ್ರಿಗೆ ಹಾಕ್ತೀನಿ ಅನ್ನೋಕ ನಾನು ಹೆಂಗಿದ್ರು ಗೈಕೊಂಡ್ಬೇಕು. ಕರೆಕ್ಟ್. ಬಟ್ ಈಗ ನೋಡಿ, ಹೆಂಗಸರುಗಳಿಗೆ 2000 ರೂಪಾಯಿ ಕೊಡ್ತಾವ್ರೆ, ಫ್ರೀ ಬಸ್ ಬಿಟ್ಟವ್ರೆ, ಎಲ್ಲ ಹೆಂಗಸರುಗಳಿಗೆ ಮಾಡ್ತಾರೆ. ಗಂಡಸ್ ಹತ್ರ ಮಾತಾಡಕ್ ಹೋದ್ರೆ ಬರೀ ನಿಮ್ಮ ಮೇಲೆ ಕಂಪ್ಲೇಂಟ್ ಹೇಳ್ತಾರೆ ಗಂಡಸರು. ಕಂಪ್ಲೇಂಟ್ ಹೇಳ್ತಾರೆ. ಯಾರು ಓಟ್ ಹಾಕ್ತಾರೆ ಹಿಂಗೆಲ್ಲ ಇಟ್ಕೊಂಡು ನೀವು? ಯಾರು ಅಲ್ಲಿಗೆ ಹೋದಾಗ ಯಾರು ಮನ್ಸು ಬರ್ತಾವ್ರಿಗೆ ಹಾಕ್ಬಿಟ್ಟು ಬರ್ತಾ ಇರೋದು. ಮನ್ಸು ಬರ್ತದ ಅವ್ರಿಗೆ, ಇಂಥವ್ರಿಗೆ ಅಂತಲ್ಲ. JDS ಇಂದ ಕುಮಾರಣ್ಣ ನಿಂತಿದ್ದಾರೆ, ಈಗ ಕಾಂಗ್ರೆಸ್ ಇಂದ ಸ್ಟಾರ್ ಚಂದ್ರು ಅಂತ ನಿಂತಿದ್ದಾರೆ. ಮಂಡ್ಯದಲ್ಲಿ ಯಾರ ಹವಾ ಜಾಸ್ತಿ ಇದೆ ಅಂತೀರಾ? ಕುಮಾರಸ್ವಾಮಿ. ಯಾಕೆ ಅಂತೀರಾ? ಅವರೇ ಬರಬೇಕು. ಅವರೇ ಬೇಕಾ ನಿಮ್ಗೆ? ಕಾಂಗ್ರೆಸ್ ಎಲ್ಲ ಗ್ಯಾರಂಟಿ ಕೊಟ್ಟಿದ್ರು? ಇಲ್ಲ ನಮ್ಗೇನು ಸೌಲಭ್ಯಗಳು ಇಲ್ಲ. ಏನೇ ಇದ್ರೆ JDS ಬೇಕು ನಮ್ಗೆ. ಯಾಕೆ ಬೇಕು? ಮೈತ್ರಿ ಆಗಿದ್ರೆ BJP ಜೊತೆ ಅಂತಾನ? ಈಗ ಕುಮಾರಣ್ಣನ ಬದಲು ಈಗ ಸುಮಲತಾ ಅವ್ರು ನಿಂತಿದ್ರೆ ನೀವು ಯಾರು ಓಟ್ ಹಾಕ್ತಾ ಇದ್ರಿ? JDSಗೆ. ಇದು ಕುಮಾರಣ್ಣನಿಗೆ ಹಾಕ್ತೀವಿ. ಕುಮಾರಣ್ಣನಿಗೆ ಒಟ್ಟಿನಲ್ಲಿ ವ್ಯಕ್ತಿ ನೋಡ್ಕೊಂಡು ಓಟ್ ಹಾಕ್ತೀವಿ. ವ್ಯಕ್ತಿ ನೋಡ್ಕೊಂಡು ಹಾಕ್ತೀವಿ. ಓಕೆ. ಇಲ್ಲೊಂದು ಕಾಲೇಜ್ ಗ್ಯಾಂಗ್. ಬನ್ನಿ. ಹೆಣ್ಮಗು ಬನ್ನಿ. ಯಾಕೆ? ಅಲೋ, ಏನಾಯ್ತು? ಕಣ್ಣೆಸ್ರಾಗುತ್ತಾ? ಓಟ್ ಹಾಕಲ್ವಾ? ಯಾಕೆ? ಅಯ್ಯೋ, ಬನ್ನಿ. ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ಇರ್ತಕ್ಕಂಥ ಆಟೋ ಸ್ಟ್ಯಾಂಡಲ್ಲಿ ಸಿಕ್ಕಾಪಟ್ಟೆ ನಮ್ಮ ಅಣ್ಣ ತಮ್ಮಸ್ ಎಲ್ಲ ಇರ್ತಾರೆ, ಆಟೋ ಚಾಲಕರು ಮತ್ತು ಮಾಲೀಕರು. ಸರ್,
ಹೆಂಗ್ ನಡೀತಾ ಇದೆ ಬಿಸ್ನೆಸ್? ಆಟೋ ಬಿಸ್ನೆಸ್ ಹೋಗ್ಬಿಟ್ಟೈತೆ ಸರ್. ಬಿಸಿಲಿಗೆ ಮಳೆ ಇಲ್ಲ, ಬೆಳೆ ಇಲ್ಲ, ಎಲ್ಲ ಎಕ್ಕುಟ್ಟೋಗಿದೀವಿ. ಅಲ್ಲ, ಮಳೆ ಬೆಳೆಗೂ ಆಟೋಗೂ ಏನ್ ಕನೆಕ್ಷನ್ ಅಂತ? ರೈತರು ಚೆನ್ನಾಗಿದ್ರೆ ಸರ್, ನಾವು ನಮಗೆ ರೈತರು ಬಂದ್ರೆ ಆಟೋ ಬಿಸ್ನೆಸ್, ರೈತರು ಬರಲಿಲ್ಲ ಅಂದ್ರೆ ಆಟೋ ಬಿಸ್ನೆಸ್ ಇಲ್ಲ. ಸೊ ಫ್ರೀ ಬಸ್ ಬೇರೆ ಬಿಟ್ಬಿಟ್ಟಿದ್ದಾರೆ, ಇದರಿಂದ ನಿಮ್ಗೆ ಎಫೆಕ್ಟ್ ಆಗಿದೆ ಬಾಡಿಗೆಗೆ? ಸರ್ ಫ್ರೀ ಬಸ್ ಅಂತ ಮಳೆ ಬೆಳೆ ಇದ್ರೆ ನಮಗೆ ಫ್ರೀ ಬಸ್ ಅವಶ್ಯಕತೆ ಇಲ್ಲ. ಮಂಡ್ಯದಲ್ಲಿ ಏನು ಅಂತ ಬಿಸ್ನೆಸ್ ಎಫೆಕ್ಟ್ ಆಗಲಿಲ್ಲ. ಓಕೆ. ಸೊ ನೆನ್ನೆ ನೋಡಿದ್ರಿ ಸ್ಟಾರ್ ಚಂದ್ರ ಅವರು ಸಿಕ್ಕಾಪಟ್ಟೆ ನಾಮಿನೇಷನ್ಗೆ ಜನಸಾಗರ ಅಂತೆ, ಅದೆಲ್ಲ ನೋಡಿದ್ರೆ ಏನನ್ಸುತ್ತೆ ನಿಮ್ಗೆ ಈ ಸಲ ಎಲೆಕ್ಷನ್? ದುಡ್ಡು ಕೊಟ್ರೆ ಯಾರು ಬೇಕಾದ್ರೆ ಕರ್ಕೊಂಬರೋದು ಸರ್. ಎಲ್ಲ ದುಡ್ಡು ಗಿರಾಕಿಗಳು ದುಡ್ಡು ಚೆಲ್ತಾರೆ ಮನೇಲಿ. ಈಗ ನನ್ನೇ ಕರೀರಿ, ಆಟೋ ನಿಲ್ಸ್ಬಿಟ್ಟು ನಾನು ಎಲ್ಲರೂ ಹೋದನ, ನನ್ನ ಜಾಬ್ ತುಂಬಿರತಾನೆ ಜೈ ಅಂತೀನಿ. ಇಲ್ಲ ಅಂದ್ರೆ ನನ್ನ ಹೆಂಡತಿ ಮಕ್ಕಳು ನೇನು ಸಾಕೋದು. ಸುಮಲತಾ ಏನು ಕೆಲಸ ಮಾಡಿಲ್ವಾ ಅವರು? ಏನು ಮಾಡಿಲ್ಲ ಸರ್, ಒಂದು ಗುಂಡಿನೂ ಮುಚ್ಚಿಲ್ಲ. ಸುಮಲತಾ ಅಂದ್ರೆ ವೇಸ್ಟ್. JDS ನ ಭದ್ರಕೋಟೆ ಅಂತಾರಲ್ಲ, ಇನ್ನ ಭದ್ರಕೋಟೆನ ಸರ್ ಇದು. ಮತ್ತೆ ಬಿಜೆಪಿ ಜೊತೆ ಇದಾಗಬೇಕಾಗಿತ್ತು, ಮೈತ್ರಿ ಆಗಬೇಕಾಗಿತ್ತು. ಇನ್ನು ಫಾಸ್ಟ್ ಜಾಸ್ತಿ ಲೀಡಿಂಗ್ ಅಲ್ಲಿ ಬರ್ಬಂದ ಅಷ್ಟೇ. ಹೌದು, ಹಂಗಾರೆ ಬಿಜೆಪಿ ಅವನು ಇದೆ ಮಂಡ್ಯದಲ್ಲಿ. ಬಿಜೆಪಿ ಇದೆ, JDS ಎರಡೂ ಇದೆ. ಹೌದಾ? ಕಾಂಗ್ರೆಸ್ ಇಲ್ವಾ? ಕಾಂಗ್ರೆಸ್ ಯಾರು ಗೊತ್ತೇ ಇಲ್ಲ ಸರ್ ಅವರು. ಇದೇನ್ ಸರ್, ಜನ ಹೊಸ ಇದ್ರಂತ ಜನ ದುಡ್ಡು ಕೊಟ್ಟು ಎಲ್ಲ ಬರ್ತಾರೆ, ನಾನು ಹೋಯ್ತೀನಿ. ದುಡ್ಡು ಕೊಟ್ಟು ನಾನು ಹೋಯ್ತೀನಿ. ಹಂಗಾರೆ ಸರ್ ಎಲೆಕ್ಷನ್ ಅಲ್ಲಿ ಜನಬಲನ ಹಣಬಲನ? ಈ ಜನಬಲ ಬೇಕು, ಹಣಬಲ ಮಡಿಕದ ಒಳಗೆ. ನಾವೆಲ್ಲ ಹಾಕೋದು ಕುಮಾರಸ್ವಾಮಿ ಗೌಡ್ರು JDS ಬರೋದು. ಏನೇ ತಿಪ್ಪೂರ್ ಹಾಕೊಂಡು JDSಗೆ ಜನ ಓಟ್ ಹಾಕೋದು. ಇನ್ನೊಂದು ಸರ್, ಮಂಡ್ಯದಲ್ಲಿ ಯಾರೇ ಗೆಲ್ಲಿ ಯಾರೇ ಇದು ಮಾಡಲಿ, ಮಂಡ್ಯ ಅಭಿವೃದ್ಧಿ ಯಾರು ಮಾಡ್ತಾ ಇಲ್ಲ ಸರ್. ಅಂಬರೀಷ್ ಅವ್ರು ಇದ್ರು, ಸುತ್ತಲೂ ಕಾಂಪೌಂಡ್ಗಳು, ಎಂಥ ಸ್ಕೂಲ್ಗಳಾರ ನೋಡಿ ಅಂಬರೀಷ್ ಹೆಸರೇ ಇರೋದು, ಪುನಃ ಚೌಟ್ರಿಗಳು ಎಲ್ಲ ಮಾಡಿದ್ರು. ಆದರೆ ಮಂಡ್ಯದಲ್ಲಿ ಎಲ್ಲ ಗೆದ್ದವರು ನಾನು ಮಂಡ್ಯದವನು ಅಂತಾರೆ. ಮಂಡ್ಯದವ್ರು ಏನು ಮಾಡಲಿಲ್ಲ ಸರ್. ಆ ಬನ್ನೂರು ರಸ್ತೆ ನೋಡಿ ಸರ್, ಸಾರ್ವಜನಿಕ ಸಾವಿರಾರು ಜನ ವೆಹಿಕಲ್ ತಿರುಗಾಡ್ತವೆ, ಆ ರೋಡ ಇನ್ನೂ ರೆಡಿ ಮಾಡಲಿಲ್ಲ ಸರ್. ಅದೇನು ಅಧಿಕಾರಿಗಳು ಕಣ್ಣು ಮುಚ್ಕೊಂಡಿದಾರೋ ಇಲ್ಲ ಕಣ್ಣು ಬಿಟ್ಕೊಂಡಿದಾರೋ ಗೊತ್ತಿಲ್ಲ. ಈಗ ಸರ್ ಕುಮಾರಣ್ಣನ ಎದುರುಗಡೆ ಕಾಂಗ್ರೆಸ್ ಪರವಾಗಿ ಯಾವ ಅಭ್ಯರ್ಥಿ ನಿಂತಿದ್ರೆ ಫೈಟ್ ಇರೋದು ಅಂತ ಹೇಳ್ತಾರೆ? ಇಲ್ವೇ ಇಲ್ವಾ? ಕಾಂಗ್ರೆಸ್ ಅಲ್ಲಿ ಯಾರು ಮಂಡ್ಯದಲ್ಲಿ? ಅಲ್ಲ, ಸ್ವಾಮಿ ಅವ್ರಿಗೆ ಮಂಡ್ಯದಿಂದನೇ ಮಾಡಿದ್ದು, ಕುಮಾರಸ್ವಾಮಿ ಮಾಡಿದ್ದು. ಇರೋ ಕುಮಾರಸ್ವಾಮಿ ಮಾಡಿರೋದು ಅಲ್ಲ ಸರ್. ಇಷ್ಟು ಜನ MLA ಒಂದೇ ಒಂದು JDS ಗೆದ್ದಿರೋದು, ಇನ್ನೆಲ್ಲ ಕಾಂಗ್ರೆಸ್ ಏನಿಲ್ಲ, ಅದೆಲ್ಲ ಕುತಂತ್ರ ಗೆದ್ದಿರೋದು. 5 ಬಿಟ್ಟಿ ಬಗ್ಗೆ ಕೊಡ್ಲಿಲ್ಲ ಅಂದ್ರೆ ಅದು ಬರ್ತಾರಲ್ಲ ಸರ್. ಅಲ್ಲ ಸರ್, ಮಂಡ್ಯದಲ್ಲಿ ಎಂತ ನಾಯಕರು ಬೇಕು ಅಂತ ಕೇಳ್ತಾ ಇದೀನಿ. ಅಯ್ಯೋ, ಯಾರು ಬಂದ್ರು ಅಷ್ಟೇ ಅದಲ್ಲಿ ಮಂಡ್ಯದಲ್ಲಿ. ಮಂಡ್ಯ ಅಂತ ಗೊತ್ತಾಗೋದ್ರೆ ಅಷ್ಟೇ. ಮಂಡ್ಯ ಮರ ಒಳ್ಳೆ ಹೆಸರು ಮಾಡೋದೆ, ವ್ಯವಸ್ಥೆನೇ ಸರಿಯಿಲ್ಲ ಮಂಡ್ಯದಲ್ಲಿ. ಒಳ್ಳೆ ಬಸ್ ಸ್ಟ್ಯಾಂಡ್ ಬಂದು ಹೆಂಗಿರದ ಬಸ್ ಸ್ಟಾಪ್ ಎಲ್ಲ ಹಾಳಾಗ್ಬಿಟ್ಟೆ. ಜಿದ್ದ ಅಖಾಡ ಅಂತಾರೆ, ಮತ್ತೆ ಮಂಡ್ಯ ಆ ಕಡೆ ಅದ ಚೆನ್ನಾಗಿ ನಡೀತದೆ ಅಷ್ಟೇ. ಅವ್ರವ್ರು ಮಾಡ್ಬೇಕು, ಉದ್ಭವ ಮಾಡೋದಷ್ಟೇ. ನೆನ್ನೆ ನೋಡಿದಷ್ಟು ಸಾವಿರ ಜನ ಸೇರಿದ್ರು ಅಂತಾರೆ ನಾಮಿನೇಷನ್. ಸೇರ್ಕಕ್ಕೆ ಬಂಡವಾಳ ಕೊಟ್ಟರೆ ನಾವು ಬರ್ತೀವಿ. ಯಾರೋ ದುಡ್ಡು ಕೊಟ್ಟು ಕೂಲಿ ಕೊಟ್ರೆ ನಾನು ಬರ್ತೀನಿ. ಯಾರು ಪ್ರಾಮಾಣಿಕ ಯಾರು ಬಂದಿದ್ರು ಕೂಲಿ ಆಗೈತೆ, ಮತ್ತೆ ಪ್ರೀತಿ ಇಲ್ಲ ಅಲ್ಲಿ. ಏನೋ ಒಂದು ಅರ್ಧ ಬರ್ಬೋದು ಅಷ್ಟೇ ಪ್ರೀತಿ ವಿಶ್ವಾಸ, ಇನ್ನು ಅರ್ಧ ಎಲ್ಲ ದುಡ್ಡು ಕೊಟ್ಟೆ ಬರೋದು. ಕುಮಾರಣ್ಣ ಮೇಲೂ ಪ್ರೀತಿ ಇಲ್ವಾ? ಯಾವ ಕುಮಾರಣ್ಣ ಏನಿಲ್ಲ, ಯಾರು ತಾನೇ ಮಾಡಿದ್ರಲ್ಲ. ಒಟ್ನಲ್ಲಿ ಈ ಸಲ ಫೈಟ್ ಐತೆ ಅಂತೀರಾ? ಈಸಿಯಾಗಿ ಇದೆ 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 ಅಂದ್ರೆ ಒಳಗಲ್ ಗುದ್ದಾಟ ಯಾರು ಗೊತ್ತಾಗಲ್ಲ ಅಂತೀನಿ. ಇದೆ, ಜಿದ್ದಿ ಇದೆ. ನಾವು ಗೆಲ್ತೀವಿ, ನಾವು ಅನ್ಕೋತೀವಿ ಗೆಲ್ಲೋಕದ ಸರ್. ಯಾರು ಒಂದು ಆಟಕ್ಕೆ ನಿಂತ್ಕೊಂಡ್ರೆ ನಾವು ಗೆಲ್ತೀವಿ ಅಂತಲೇ ಹೋಗೋದು, ಸೋಲ್ತೀವಿ ಅಂತ ಹೋಗಲ್ಲ. ಹಾಗಲ್ವಾ? ಅಮ್ಮ ಗೆಲ್ಲೋದು ಅಮ್ಮಂತ ಇತ್ತು, ಅಮ್ಮ ಗೆದ್ದಲಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಎಷ್ಟು ಜಿಲ್ಲಾ ಪಂಚಾಯತಿಗೆ ಒಂದೊಂದು ತಿಂಗಳು ಹೋಗ್ಬಿಟ್ಟು ಬಂದ್ಬಿಟ್ಟು ಮಾತಾಡ್ಕೊಂಡ್ಬಿಟ್ಟಿದ್ರೆ ಅಮ್ಮನಿಗೆ ಯಾರೂ ಬೊಂಬೆ ಕೂಡ ಸಪೋರ್ಟ ಮಾಡೋಂಗಿರಲಿಲ್ಲ. ಆರಾಮಾಗಿ ಗೆಲ್ಲೋರು ಅಮ್ಮ. ಗೆಲ್ಲುವಿಲ್ಲ ಜಿಲ್ಲಾ ಪಂಚಾಯತಿ ಸರ್. ಗೆದ್ದ ಮೇಲೆ ಮಂಡ್ಯ ಜಿಲ್ಲೆಯಲ್ಲಿ ಎಷ್ಟು ಜಿಲ್ಲಾ ಪಂಚಾಯತಿಗಳೇ ಒಂದೊಂದು ದಿನ ಹೋಗ್ಬಿಟ್ಟು ಎಲ್ಲರೂ ಕಂಪ್ಲೇಂಟ್ ಮಾಡ್ಕೊಂಡು ಬಂದ್ಬಿಟ್ಟಿದ್ರೆ ಅಮ್ಮ ಮಾತಾಡ್ಸ್ಕೊಂಡು ಕಷ್ಟ ಸುಖ ಕೇಳ್ಕೊಂಬಿಟ್ಟಿದ್ರೆ ಅಮ್ಮನ ಸಪೋರ್ಟ್ ಮಾಡೋಂಗೆ ಇರಲಿಲ್ಲ. ಯಾವ ಫಿಲಮ್ ಸ್ಟಾರ್ ಬೇಕಾಗಿಲ್ಲ, ಯಾವ ಇವನು ಬೇಕಾಗಿರಲಿಲ್ಲ. ಈಗ ಅವ್ರ ಗಂಡನ್ಗೆ ಪ್ರೀತಿ ಇತ್ತಲ್ಲ ಮಂಡ್ಯ ಇದು ಅಂತ, ಇವ್ರಿಗೆ ಯಾಕೆ ಪ್ರೀತಿ ಇಲ್ಲ? ಅಂಬರೀಶ್ ಅವ್ರು ಮಾತಾಡ್ಸ್ತೀರ ಮತ್ತೆ ಈಗ ಅವ್ರಿಗೆ ಅಭಿಮಾನ ಇವ್ರಿಗೆ ಯಾಕೆ ಹಂಗ ಹೇಳ್ತಾ ಇಲ್ಲ? ಕೈ ಯಾರ ವಿಶ್ ಮಾಡ್ಬಿಟ್ಟು ಹೋಯ್ತಿದ್ರಲ್ಲ, ಇವ್ರು ಎಲ್ಲಿ ಬಂದ್ರು? ಇವರು ಚೆನ್ನಾಗಿದ್ದೀರಣ್ಣ ಅಂದ್ರೆ ಚೆನ್ನಾಗಿದ್ದೀನಿ ಕೊರ್ಲ ಅದಾರು ಒಂದ್ ಗತಿ ಇತ್ತಲ್ಲ, ಇವ್ರಿಗೆ ಯಾಕಿಲ್ಲ? ಬೇಜಾರಿಲ್ಲ ನಮ್ಗೆ. ಒಟ್ನಲ್ಲಿ ಯಾರು ಬರ್ತಾರೆ ಸರ್ ಈ ಸಲ? ಈ ಸಲ ಕಾಂಗ್ರೆಸ್ ಯಾಕಂದ್ರೆ ಬರೋದು. ಕಾಂಗ್ರೆಸ್ ಮುಲಾಜಿ ಫ್ರೀ ಬಸ್ಸು 2000 ಎಲ್ಲ ವರ್ಕೌಟ್ ಆಯ್ತದೆ ಅಂತ ಹೇಳ್ತಾ ಇದ್ದೀನಿ. ನಮ್ಗೆ ತುಂಬಾ ಕಷ್ಟ ಆದ ಸರಿ, ಫೈಟ್ ಮಾತ್ರ ಐತೆ, ಆದ್ರೂ ಕಾಂಗ್ರೆಸ್ ಬರೋದು, ಇದಂತೂ ಸತ್ಯ. ಅಲ್ಲ ಸರ್, ಈ ಕಡೆ ದೇವೇಗೌಡರು ಸಪೋರ್ಟ್, ಈ ಕಡೆ ಮೋದಿ ಸಪೋರ್ಟ್ ಯಾರಿಗೆ? ಅವ್ರವ್ರಿಗೆ, ನಮ್ಗೆ ಯಾರು ಇಲ್ವಲ್ಲ. ಇಲ್ಲ, ನನ್ಗಂತೂ ಇದೈತೆ, ಕಾಂಗ್ರೆಸ್ ಬಂದೇ ಬರ್ತದ, ಆದ್ರೂ ಫೈಟ್ ಐತೆ. ಫೈಟ್ ಐತೆ ಐತೆ ಸರ್. ನಿಮ್ ಟೀಮ್ಗೆ
ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತೀಸ್ ಅವ್ರ ಕಡೆಯಿಂದ ಈ ಒಂದು ಕಾಣಿಕೆ. ಸದ್ಯಕ್ಕೆ ಮಂಡ್ಯದ ಮಹಾವೀರ್ ಸರ್ಕಲ್ ನಾನಿದ್ದೀನಿ. ಇಲ್ಲೊಂದು ಟೀ ಹೋಟ್ಲು ನೋಡ್ಬೋದು. ಇಲ್ಲಿ ಆ್ಯಕ್ಚುಲಿ ಬರೀ ಮಂಡ್ಯದು ಅಂತ ಅಲ್ಲ, ಇಡೀ ರಾಜ್ಯದ ರಾಜಕಾರಣ ಚರ್ಚೆ ಆಗುತ್ತೆ. ಸರ್ ಹೇಳಿ ಸರ್, ಪ್ರತಿ ಸಲಿನೂ ಮಂಡ್ಯ ಅಂತಂದ್ರೆ ಸಿಕ್ಕಾಪಟ್ಟೆ ಇಡೀ ರಾಜ್ಯದಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಆಗುತ್ತಲ್ಲ, ಯಾಕೆ ಅಂತೀರಾ? ಯಾಕೆ ಅಂದ್ರೆ ಇಲ್ಲಿ ಆ ರೀತಿ ಇದೆ, ಏನಿದೆ? ಕ್ಯಾಂಡಿಡೇಟ್ಗಳು ಇಬ್ರು ಪಕ್ಕ ಹಾಕ್ತಾರೆ. ಅದರಿಂದ ಯಾಕೆ ಅಷ್ಟೊಂದು ಟಫ್? ಈಗ ಕುಮಾರಸ್ವಾಮಿ ಎದುರುಗಡೆ ಇವ್ರು ನಿಂತಿದ್ದಾರೆ, ಚಂದ್ರು. ಅದರಿಂದ ಟಫ್ ಇದೆ ಇದು. ಹೌದಾ? ಹೊಸಬ್ರು ತಾನೇ ಚಂದ್ರು? ಹೊಸೊಬ್ರು ಆದ್ರೂ ಮುಖ್ಯಮಂತ್ರಿ ಇದಾರಲ್ಲ ಮಾಜಿ, ಗೆಲ್ಲಿಸ್ತಾರೆ ಅವ್ರನ್ನ ಅಂತೀರಾ? ನೋಡೋಣ. ರಾಜ್ಯದಲ್ಲಿ ಈಗ ಕಾಂಗ್ರೆಸ್ ಗ್ಯಾರಂಟಿಗಳು ವರ್ಕೌಟ್ ಆಗಲ್ವಾ ಇಲ್ಲಿ? ವರ್ಕೌಟ್ ಆಗ್ಬೋದು, ಅದು ಹೆಣ್ಮಕ್ಳು ಹಾಕ್ಬೋದು, ಹೆಣ್ಮಕ್ಳು ಹಾಕ್ಬೋದು, ಇಲ್ಲ ಅಂತಲೂ ವಾದ ಮಾಡೋಕ್ಕಾಗಲ್ಲ. ನಿಮ್ಮ ಪ್ರಕಾರ 100% JDS ಬರುತ್ತೆ ಸರ್. ಪಕ್ಕ? ಯಾಕೆ ಮೈತ್ರಿ ಆಗವ್ರೆ ಅಂತಾನೆ? ಯಾಕೆ? ಇಲ್ಲ ಇಲ್ಲಿ JDS ಕಾಂಗ್ರೆಸ್ ಏನಕ್ಕೆ ಬಂತು ಅಂದ್ರೆ 2,000 ರೂಪಾಯಿ ನೋಟ್ಗೋಸ್ಕರ ಬಂತು. ಸರಿಯಪ್ಪ, ನೀವು ಮಂಡ್ಯದವ್ರು ಲಾಸ್ಟ್ ಅಲ್ಲಿ ಸ್ವಾಭಿಮಾನಕ್ಕೆ ಓಟ್ ಹಾಕಿದ್ರಿ ಅಲ್ವಾ, ಗೆಲ್ಸಿದ್ರಿ. ಕೆಲಸ ಎಷ್ಟು ನಡೀತು ಸರ್? ಕೆಲಸ ಆ ಕ್ಷೇತ್ರದ ಅಭಿವೃದ್ಧಿ ಆಗಿದೆಯಾ? JDS ಇದ್ದಾಗ ಆಗಿದೆ ಸರ್. ಅಲ್ಲ ಲಾಸ್ಟ್ ಟೈಮ್ ಸುಮಲತಾ ಅಂಬರೀಶ್ ಅವ್ರು ಗೆದ್ದರು, ಅಭಿವೃದ್ಧಿ ಆಗಿದೆಯಾ? ಇಲ್ಲ, ಖಂಡಿತ ಆಗಿಲ್ಲ. ಮತ್ತೆ ಈ ಸಲ ಮತ್ತೆ ಅವ್ರು ನನಗೆ ಮಂಡ್ಯ ಜನ ಕೈ ಹಿಡಿತಾರೆ, ಟಿಕೆಟ್ ಬೇಕು ಅಂತಿದ್ರಲ್ಲ. ನಾನು ಮಂಡ್ಯದಲ್ಲಿ 30 ವರ್ಷದಿಂದ ಓಡಾಡ್ತಾ ಇದ್ದೀನಿ. ಈ ಮಂಡ್ಯ ಸಿಟಿ ಒಳಗಡೆ ಯಾವ ರೋಡ್ಗೂ ಚೇಂಜ್ ಆಗಿದೆ ತೋರಿಸಿ. ಯಾರು ಹೊಡಿತಾರೆ ಈ ಸಲ ಮಂಡ್ಯ? ಕುಮಾರಣ್ಣ. ಹಂಗಾರೆ ಗ್ಯಾರಂಟಿ ವರ್ಕ್ ಆಗಲ್ವಾ ಮಂಡ್ಯದಲ್ಲಿ ಕಾಂಗ್ರೆಸ್ ಅವ್ರದ್ದು? ಅವೆಲ್ಲ ಎಲೆಕ್ಷನ್ ಆದ್ಮೇಲೆ ದೌಡು. ಹೇಳಿ ಸರ್, ಹೆಂಗೆ ಸರ್ ಇಷ್ಟೊಂದು ಹೈ ವೋಲ್ಟೇಜ್ ಮಂಡ್ಯದಲ್ಲಿ? ಯಾಕೆ ಇಷ್ಟೊಂದು? ಮೊದಲಿಂದನೂ ಮಂಡ್ಯ ಅಂದ್ರೆ ಹೈ ವೋಲ್ಟೇಜ್ ತಾನೆ. ಕರೆಕ್ಟ್. ಇಡೀ ಇಂಡಿಯಾನೇ ಬೇರೆ. ಮಂಡ್ಯ ಅಂದ್ರೆ ಅದೇ ಮಂಡ್ಯದ ಗಂಡ ಅಂದ್ರೆ ಇಂಡಿಯಾ ಗಂಡ ಅಂದ್ರೆ ಮಂಡ್ಯ. ಯಾವ ತರ ವೋಟ್ ಮಾಡೋದು ಸರ್ ಜನಗಳು? ನಿಮ್ಗೆ ಗೊತ್ತಿರಂಗೆ ವ್ಯಕ್ತಿ ನೋಡ ಅಥವಾ ಪಕ್ಷ ನೋಡ? ಏನ್ ನೋಡ್ತಾರೆ? ಫಸ್ಟ್ ವ್ಯಕ್ತಿ ನೋಡ್ತಾರ. ವ್ಯಕ್ತಿ ನೋಡ್ಬಿಟ್ಟು ವ್ಯಕ್ತಿ ಒಳ್ಳೆಯವರು ಕೆಟ್ಟವರು ಅಂತ ನೋಡ್ತಾರ, ವೋಟ್ ಹಾಕ್ತಾರ. ಆಮೇಲೆ ನೆಕ್ಸ್ಟ್ ಟೈಮ್ಗೆ ಅವ್ರೇನು ಚೆನ್ನಾಗಿಲ್ಲ ಅಂದ್ರೆ ಅವ್ರನ್ನ ತೂದೇಸಿತಾರ. ಪಕ್ಕ. ಈಗ ಕುಮಾರಸ್ವಾಮಿ ಅವ್ರು ಬೇಕಿತ್ತ? ಈಗ ಕುಮಾರಸ್ವಾಮಿ ಬೇಕಿತ್ತು, ಯಾಕಂದ್ರೆ ಅಭಿವೃದ್ಧಿ ಅಂತ ಕೇಳ್ತವ್ರೆ ಎಲ್ಲರೂ. ಕುಮಾರಸ್ವಾಮಿ ಅವ್ರು ಬರ್ಬೇಕಂತ ಕೇಳ್ತವ್ರ. ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಇದೆ. ಸಿಕ್ಕಾಪಟ್ಟೆ ಹೈ ವೋಲ್ಟೇಜ್ ಕ್ಷೇತ್ರ. ಕುಮಾರಸ್ವಾಮಿ ಅವ್ರು ನಿಂತಿದ್ದಾರೆ. ಕುಮಾರಸ್ವಾಮಿಗೆ ವೋಟ್ ಮಾಡೋದು. ಸ್ಟಾರ್ ಚೇಂಜ್ ಆಗಲ್ಲ ಅಂತೀರಾ? ಹೊಸಮುಖ ಅದು ಕೊಡೋದಿಲ್ಲ. ಹೊಸಮುಖ. ಬಟ್ ದೊಡ್ಡ CM ಅವರೇ ಸಪೋರ್ಟ್ ಅವರಲ್ಲ ಸರ್? ಮಾಡಿದ್ರೆ ಮಾಡ್ತಾರೆ. ನಮಗೆ ಬೇಕಾಗಿರೋದು ಕುಮಾರಸ್ವಾಮಿ. ಹೋದ ಸಾರಿ ಸುಮಲತನ್ಗೆ ಹಾಕಿದ್ದು, ಈ ಸರ್ ಕುಮಾರಸ್ವಾಮಿಗೆ ಹಾಕೋದು. ಸರ್ ಏನಾಯ್ತು? ಹೋದ ಸಲ ಹಾಕಿದ್ರಲ್ಲ. ಹೋದ ಸಲ ಏನಾದ್ರೆ ಏನು ಅಭಿವೃದ್ಧಿ ಮಾಡಲಿಲ್ಲ ಅವರು. ಸರ್ಕಾರ ಇಲ್ಲ, ಅವಳು ಅಭಿವೃದ್ಧಿ ಮಾಡೋಕ್ಕಾಗಲಿಲ್ಲ ಅವ್ರ ಕೈ. ಅವರು ಒಳ್ಳೆಯವರೇ, ಅಭಿವೃದ್ಧಿ ಮಾಡೋಕೆ ಅವ್ರ ಕೈಲಿ ಸರ್ಕಾರ ಸಪೋರ್ಟ್ ಮಾಡಲಿಲ್ಲ, ಅವ್ರು ಅಭಿವೃದ್ಧಿ ಮಾಡಲಿಲ್ಲ. ಶೇಖರ್ ಅವರೇ ಹೇಳಿ, ಮೊದಲನೇದಾಗಿ ಕುಮಾರಸ್ವಾಮಿ ವರ್ಸಸ್ ಸ್ಟಾರ್ ಚಂದ್ರ ಅವರು ಹೆಂಗಿದೆ ಈ ಒಂದು ಹೈ ವೋಲ್ಟೇಜ್ ಚುನಾವಣೆ? ಕುಮಾರಣ್ಣ ಗೆಲ್ಲೋದಿಲ್ಲ. ಕುಮಾರಣ್ಣನೇ. ಯಾಕೆ ಎಲ್ಲರೂ ಹೇಳ್ತಾವ್ರೆ ಅಂತ ಹಿಂಗೆ ಹೇಳ್ತಿದ್ದೀರಾ ಅಥವಾ ನಿಮ್ಮ ಪರ್ಸನಲ್ ಏನು? ನಾವು ಕುಮಾರಣ್ಣ ನಾವು ಗೆಲ್ಲೋದು, ಅವ್ರಿಗೆ ನಾವು ಓಟ್ ಹಾಕ್ತೀವಿ. ಸ್ಟಾರ್ ಚಂದ್ರ ಅವ್ರು ಹೇಳ್ದ ನಾನು ಲೋಕಲ್ ಅವನೇ ಚಾನ್ಸ್ ಕೊಡಿ ಅಂತ. ಪರಿಚಯ ಇಲ್ಲ. ಪರಿಚಯನೇ ಇಲ್ವಾ ಮಂಡ್ಯದಲ್ಲಿ ಈ ಸಲ? ಮಂಡ್ಯದಲ್ಲಿ 7 ಜನ ಇದ್ದಾಗಲೇ ಮಗನ ಗೆಲ್ಸ್ಕೊಳಕ್ ಆಗಿಲ್ಲ ಕುಮಾರಸ್ವಾಮಿ ಕೈಲಿ, ಮುಖ್ಯಮಂತ್ರಿ ಆಗಿ ಅಲ್ವಾ. ಈಗ 6 ಜನ 8 ಜನ ಇದ್ದೀವಿ. KR ನಗರ ಒಂದು ಬಿಟ್ಟರೆ, KR-ಪೇಟೆ ಒಂದು ಬಿಟ್ಟರೆ 8 ಜನದಲ್ಲಿ ಇವತ್ತೇನು ಕುಮಾರಸ್ವಾಮಿ ಗೆಲ್ಲಕ್ಕಾಯ್ತಾ? ಆಗಲ್ವಾ? ಏನು ಗೆಲ್ತೀನಿ? ಏನು ಕೆಲಸ ಏನು ಮಾಡಿದ್ದಾನೆ? ಮಗ ನಿಲ್ತಾಗ 8,000 ಕೋಟಿ ಬಂದೇ ಬಿಡ್ತು ಮಂಡ್ಯಕ್ಕೆ ಅಂತ ಕೊಟ್ನಾ? ಅಭಿವೃದ್ಧಿ ಆಗಿಲ್ವಾ? ಏನಾಗಿದೆ? ಕುಮಾರಸ್ವಾಮಿಯಿಂದ ಏನಾರ ದೇವೇಗೌಡರಿಂದ ಕುಮಾರಸ್ವಾಮಿಯಿಂದ ಒಂದು ರೋಡ್ ಆಗಿದೆ ಮಂಡ್ಯಕ್ಕೆ? ಮಂಡ್ಯಕ್ಕೆ ಏನಾರ ಒಂದು ರೋಡ್ ಆಗಿದೆಯಾ? ಯಾವ್ದಾರ ರೋಡ್ ತಂದು ನಂದು ಅಂತ ಏನಾರ ಮಾಡಿದಾರ ಹೇಳಿ? ಇವತ್ತು ಯಾರು ಇಲ್ವಾ ಮಂಡ್ಯದಲ್ಲಿ? ಯಾರು ಗಂಡಸ್ರೇ ಇಲ್ವಾ? ಅವ್ರೇನ್ ನಿಲ್ಬೇಕಾ? ಬೇರೆಯವ್ರು ಚಾನ್ಸ್ ಕೊಡ್ಬೇಕಾಗಿತ್ತು ಅಂತ. ಕೊಡ್ಬೇಕಾಗಿತ್ತು. ಯಾರು ಕೊಡ್ಬೇಕಾಗಿತ್ತು? ಯಾರು ಲೀಡರ್ ಅವರಲ್ಲ. ಇವತ್ತು ಸುಮಲತನ್ಗೆ ಈಗ ಸಮ್ಮಿಶ್ರ ಮಾಡ್ತೀವಿ ಅಂತ ಅವ್ರಲ್ವಾ, ಸುಮಲತಾ ಅವ್ರಿಗೆ ಕೊಡ್ಬೇಕು. ಹೋದ್ ಸಾರ್ ಬಂದು ಕಾಂಗ್ರೆಸ್ ಒಂದಿಗೆ ಮಿಂಗಲ್ ಆಗಿ ಸುಮಲತನ್ ತೀರ್ಸಿದ್ರು. ಈ ಸಾರು BJP ಬಂದು ಸುಮಲತನ್ ತೀರಿಸ್ತವ್ರೆ. ಏನು ಇವ್ನ ಉದ್ದೇಶ? ಇವ್ರ ಉದ್ದೇಶ ಏನು? ಹಂಗಾರೆ ಒಕ್ಕಲಿಗರು ಯಾರು ಬೆಳೆಯೋದು ಬೇಡವಾ? ಇವನೇ ಲೀಡರ್ ಆಗಿರ್ಬೇಕಾ? ನಿಮ್ ಪ್ರಕಾರ ಸರ್ ಒಕ್ಕಲಿಗರ ರಾಜ್ಯದಲ್ಲಿ ಒಕ್ಕಲಿಗರ ಮುಖಂಡ ಅಂದ್ರೆ ದೇವೇಗೌಡರು ಬರ್ತಾರ, ಕುಮಾರಣ್ಣ ಬರ್ತಾರ, DK ಶಿವಕುಮಾರ್ ಒಕ್ಕಲಿಗ? DK ಶಿವಕುಮಾರ್ ಬೇಡಪ್ಪ, ಆಸನದಲ್ಲಿ ನಿಂತ್ಕೊಳ್ಳೆ ಪ್ರಜ್ವಲ್. ಈ ಸಾರಿ ನೀನ್ ನಿಲ್ಬೇಡ, ನಾನು ಈ ಸಾರಿ ಆಸನದಲ್ಲಿ ನಿಂತೀನಿ. ಸುಮಲತಾ ಅವ್ರಿಗೆ ಅಲ್ಲಿ ಟಿಕೆಟ್ ಕೊಡ್ಮ. ಹೋದ್ ಸಾರಿ ಪ್ರೆಸೆಂಟ್ MP ಅವರು, ಅವ್ರಿಗೆ ನಾವು ಅನ್ಯಾಯ ಮಾಡೋದು ಬೇಡ. ಇವತ್ತು ಅಕ್ಕ ಅಂತಾನೆ, ಅವತ್ತು 6 ಜನ ತಂದು ಹಾಕದ್ನಲ್ಲ ಸುಮಲತಾ ಅಂತ. ನಮ್ ಜನ ಉದ್ಧಾರ ಬೇಕು ಅಂದ್ರೆ ಮೋದಿ ಸರ್ಕಾರ ಬರ್ಬೇಕು. ಏನು ಮಾಡಲ್ಲ ಮಂಡ್ಯದಲ್ಲಿ. ಹೌದಾ? ಯಾರು ಮಾಡಲ್ಲ. ಇವಾಗ ಇರೋರು ಯಾರು ಮಾಡವ್ರೆ? ಯಾರು ಮಾಡಿಲ್ಲ. ಮೋದಿ ಅವ್ರು ಇದ್ರೆ ನಮ್ ಹಿಂದೂ ಜನಾಂಗ ಉಳ್ಕೊಂಡಂಗೆ. ಮೋದಿ ಅವ್ರು ಇಲ್ಲ ಅಂತಂದ್ರೆ ಅವ್ರಿಗೆ ಬೇರೆಯವ್ರ ಹಿಂದಗಡೆ ಹೋದಂಗೆ ನಾವು.
ಈ ಗ್ಯಾರಂಟಿಗಳೆಲ್ಲ ವರ್ಕೌಟ್ ಆಗಲ್ಲ ಸರ್ ಗ್ಯಾರಂಟಿ ಏನ್ ಸರ್? ಇವಾಗ ಗ್ಯಾರಂಟಿ ಕೊಟ್ಟಿದ್ದಾರೆ. ಈ ಕೆಲ್ಸಕ್ಕೆ ಹೋಗೋರು, ಸ್ಕೂಲ್ ಮಕ್ಳುಗಳು, ಮತ್ತೆ ಆಫೀಸ್ಗೆ ಹೋಗೋರು, ಅವ್ರಿಗೆ ಎಷ್ಟು ತೊಂದರೆ ಐತೈತೆ. ಬಸ್ಸೇ ಸಿಗಲ್ಲ. 3 ಗಂಟೆಗೆ ನಿಂತ್ಕೊಂಡವ್ರು ಬಸ್ ಹತ್ತಕ್ಕೆ ಸಂಜೆ 6 ಗಂಟೆಗೆ 7 ಗಂಟೆಗೆ ಬರ್ತಾರೆ ಮಕ್ಳುಗಳು. ಇವ್ರು ಬೇರೆಯವರು ಖಾಲಿ ಪೋಲಿ ಮಾತಾಡ್ತಾರೆ. ಏನಕ್ಕೆ ಪುಕ್ಸಟೆ ಕೊಡ್ಲಿ, ಅದನ್ನೇ ವಿದ್ಯೆ ಕೊಡ್ಲಿ, ಹಾಸ್ಪಿಟ್ಲ್ಗಳು ಕೊಡ್ಲಿ, ಒಳ್ಳೇದಾಗಲ್ವಾ? ಏನು ಪುಕ್ಸಟೆ? ಓಕೆ, ಈಗ JDS ಇಂದ ಬಿಜೆಪಿ ಮೈತ್ರಿ ಮಾಡ್ಕೊಂಡವ್ರೆ. ಯಾರು ಸಾಮಾನ್ಯ ಕಾರ್ಯಕರ್ತಂಗೆ ಕೊಡಬಹುದಾಗಿತ್ತು ಅಂತ ಹೇಳ್ತಾರೆ ಸರ್. ಅದು ಯಾಕೆ ಮಾಮೂಲಿ ಸರ್. ಇವಾಗ ಹೇಳ್ತಾರೆ ಯಾರಿಂದ ರಾಜಕಾರಣ ಇಲ್ಲ, ಅವ್ರ ಕುಟುಂಬ ಯಾರಿಲ್ಲ ಇಲ್ಲ ರಾಜಕಾರಣದಲ್ಲಿ, ಎಲ್ಲರೂ ಅವರೇ ತಾನೆ. ಇವಾಗ ಅವ್ರ ಮನೆಯವರು ಎಲ್ಲರೂ ಅವ್ರ ರಾಜಕೀಯದಲ್ಲಿ. ಯಾಕಿಲ್ಲ ರಾಜಕೀಯದಲ್ಲಿ? ಇವಾಗ ಅಂಬರೀಷ್ ಅಣ್ಣ ನಿಂತ್ಕೊಂಡ್ರು. ಯಾವ್ದ್ರಿಂದ ಅವರು ಶ್ರೀರಂಗಪಟ್ಟಣದಲ್ಲಿ ಸೋಲ್ಸಿದಾಗ ಮಂಡ್ಯದಲ್ಲಿ ಯಾವ ಪಕ್ಷದಿಂದ ಗೆದ್ರು? ದಳದಿಂದನೇ ಗೆಲ್ಸಿದ್ದು ಅವನ್ನ. ಅಂಬರೀಷ್ ಅಣ್ಣನ ದಳದಿಂದನೇ ಗೆಲ್ಸಿದ್ದು. ಇವತ್ತು ಅವರ ರಾಜಕೀಯದಿಂದ ಬೇರೆ ಹೋಗ್ಬೋದು, ಏನೋ ಮಾತಾಡ್ಬೋದು, ಯಾವುದು ಏನಿಲ್ಲ. ಎಲ್ಲ ದಳದಲ್ಲಿ ಬೆಳೆದೇ ಹೋಗಿರೋದು. ಚೆಲುವರಾಯಸ್ವಾಮಿ ಯಾವ್ದ್ರಲ್ಲಿ ಬೆಳೆದ್ರು, ಯಾವ್ದ್ರಲ್ಲಿ ಹೆಸರು ಮಾಡಿದ್ರು? ಹೋಲಿ ಚೆಲುವರಾಯಸ್ವಾಮಿ ಉಸ್ತುವಾರಿ ಆಗೋರೆ. ಮಂಡ್ಯಕ್ಕೆ ಏನ್ ಮಾಡವ್ರೆ? ಏನು ಅಭಿವೃದ್ಧಿ ಆಗಿಲ್ಲ. ಏನ್ ಮಾಡವ್ರೆ? ಇವಾಗ ಫುಟ್ಪಾತ್ ಏನೋ ಮಾಡಿಲ್ಲ ಅಂತಂದ್ರು ಯಾರೋ ಇಲ್ಲಿ ಬೇರೆಯವರು. ಎಲ್ಲ ಮಾಡ್ಬೋದಿತ್ತಲ್ವಾ? ನಮ್ಮ ಲೋಕಲ್ ಪೀಪಲ್, ನಮ್ಮ ಲೋಕಲ್ ಅವರೇ ಮಂಡ್ಯದವರೇ ಇರಬೇಕು ಅಂತಂದ್ಮೇಲೆ ನಮ್ಮ ಮಂಡ್ಯ ಕೆಲಸ ಮಾಡ್ಬೇಕಲ್ವಾ? ಹೌದು. ಯಾಕೆ ಮಾಡಿಲ್ಲ? ಹೇಳೋದು ದೊಡ್ಡದಲ್ಲ ಸರ್. ಯಾರಾಗಿಲಿ, ನಮ್ಮ ಲೋಕಲ್ ಆಗಿ ಯಾರಾಗಿ ನಮ್ಗೆ ಅನುದಾನ ಇರಬೇಕು, ಅನುದಾನ ಬರಬೇಕು, ಅನುದಾನ ಮಾಡಬೇಕು. ಇಲ್ಲಿ ನಮ್ಮ ಲೋಕಲ್ ಅಂದ್ಮೇಲೆ ಯಾಕೆ ಮಾಡಲಿಲ್ಲ ಅವರು? ಮಾಡ್ಬೋದಿತ್ತಲ್ವಾ? ಸುಮಲತಾ ಅವ್ರು ಹೋದ್ಸರಿ ಗೆದ್ರಲ್ಲ, ಅನುಕಂಪದ ಓಟ್ ತಗೊಂಡ್ರು, ನಿಮ್ಮ ಹತ್ರ ಕೆಲಸ ಮಾಡಿಲ್ವಾ ಸರ್? ಏನು ಅಂತಂದ್ರೆ ಅಂಬರೀಷ್ ಅಣ್ಣನ ಅಭಿಮಾನಿಗಳು ಜಾಸ್ತಿ ಇದ್ದಾರೆ. ಅನುಕಂಪದ ಒಂದು ಓಟ್ ಬಿದ್ದೈತೆ. ಇವಾಗ ಅಂಬರೀಷ್ ಅಣ್ಣ ನಿಂತ್ಕೊಂಡ್ಮೇಲೆ ವಂಶದ ರಾಜಕಾರಣ ಬೇಡ ಅಂತಂದ್ಮೇಲೆ ಅಲ್ಲಿ ನಿಂತ್ಕೊಬಾರ್ದಿತ್ತಲ್ವ ಸುಮಲತಾ ಅವರು? ಬ್ಲಾಕ್ ಸ್ಟೋನ್ ಅಗರಬತ್ತಿ ಸರ್ ಕಡೆಯಿಂದ ಈ ಕಿರುಕಾಣಿಕೆ ಒಳ್ಳೇದಾಗಲಿ ಸರ್. ನಿಮಗೆ ಒಳ್ಳೆ ಅಭ್ಯರ್ಥಿನ ಗೆಲ್ಲಿಸಿ ಒಳ್ಳೆ ಕೆಲಸ ಆಗಲಿ ಸರ್ ಮಂಡ್ಯ. ಹೇಳಿ ಸರ್, ಹೆಂಗಿದೆ ಸರ್ ಹೈ ವೋಲ್ಟೇಜ್ ಒಂದು ಕ್ಷೇತ್ರ ಮಂಡ್ಯ? ನಮ್ಮ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಅವರೇ ಗೆಲ್ಲಬೇಕು. ಹೌದಾ? ಹೌದು. ನಮ್ಮ ಮಂಡ್ಯದಲ್ಲಿ 5 ಜನ MP, 6 ಜನ ಇದ್ದಾರೆ MLAಗಳು ಕಾಂಗ್ರೆಸ್ ಇಂದ. ಏನು ಒಂದು ಅಯ್ಯ ₹1 ಕೆಲಸ ಏನು ಮಾಡ್ತಾರೆ? ಗೆಲ್ಸ್ಬಿಟ್ರು ಜನ ಮತ್ತೆ ಮಂಡ್ಯದಲ್ಲಿ ಗೆಲ್ಸರು ಸರ್. ಎಲ್ಲ ದುಡ್ಡಿನ ಹಣದ ಮೇಲೆ ಗೆದ್ರು. ಸದ್ಯಕ್ಕೀಗ ಮಂಡ್ಯಗೆ ಎಂತ ನಾಯಕ ಬೇಕು ಅಂತ ಸರ್? ನಮ್ಗೆ ಖಡಕ್ ನಾಯಕರು ಬೇಕು, ಒಳ್ಳೆ ವ್ಯಕ್ತಿ ಬೇಕು. ಯಾವ್ದ್ರ ಬಗ್ಗೆ ಗಮನ ಹರಿಸಬೇಕು ಅವರು? ಸರ್, ನಮ್ಗೆ ಅಭಿವೃದ್ಧಿ ಬಗ್ಗೆ ಇರಬೇಕು, ರೈತರ ಬಗ್ಗೆ ಕಾಳಜಿ ಇರುವಂತ ವ್ಯಕ್ತಿ ಆಗ್ಬೇಕು. ಅದು ಕುಮಾರಸ್ವಾಮಿ ಅವರೆಲ್ಲ ಐತೆ, ಅವ್ರು ಗೆದ್ದೇ ಗೆಲ್ತಾರೆ, ಹಾಗೆ ಆಗುತ್ತೆ ಸರ್. ಕುಮಾರಣ್ಣನೇ ಗೆಲ್ಬೇಕು. ಟನ್ಗಟ್ಟಲೆ ದುಡ್ಡು ಮಡಿಕೆ ಹೋಗಿ ಕ್ಯಾಬಿನೆಟಲ್ಲಿ ಮಾತಾಡೋಕ್ಕಾಗಲ್ಲ. ತಿಳುವಳಿಕೆ ಇರುವಂಥ ವ್ಯಕ್ತಿ ಬೇಕು. ತಿಳುವಳಿಕೆ ಇರುವಂಥ ವ್ಯಕ್ತಿ ಅಂದರೆ ಸಣ್ಣ ರಕ್ತದಲ್ಲೇ ಬಂದಿರೋದು ಅದು ಕುಮಾರಣ್ಣಂಗೆ. ಮಂಡ್ಯ ಬಗ್ಗೆ ಧ್ವನಿ ಎತ್ತಬೇಕು, ಕರ್ನಾಟಕದ ಬಗ್ಗೆ ಧ್ವನಿ ಎತ್ತು ಮಾತಾಡಬೇಕು ಅಂದರೆ ಕುಮಾರಣ್ಣನೇ ಪಾರ್ಲಿಮೆಂಟಲ್ಲಿ ಹೋಗಿ ಮಾತಾಡಬೇಕು. ಈ ಬಾರಿ ಜನ ನಮ್ಮ ಬದಲಾವಣೆ ತತ್ತದೆ. ಅದರಿಂದ ನಾವು ನಮ್ಮ ಪಾರ್ಟಿ ಸ್ಟಾರ್ ಚಂದ್ರು ಕ್ಯಾಂಡಿಡೇಟ್ ಉತ್ತಮವಾಗಿದ್ದಾರೆ, ಗೆಲ್ತಾರೆ, ಜನಪರ ಕಾರ್ಯಕ್ರಮ ಮಾಡ್ತಾರೆ, ಒಂದಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಾರೆ. ಆಮ್ಯಾಗ ನಮ್ಮ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಜನಪ್ರಿಯ ಮುಖ್ಯಮಂತ್ರಿಗಳು ಒಳ್ಳೆ ಅಭಿವೃದ್ಧಿ ಕಾರ್ಯಗಳು ಮಾಡೋರೆ, ನುಡಿದಂತೆ ನಡೀತಾರೆ. ಈ ಬಾರಿ ನಮ್ಮ ಸ್ಟಾರ್ ಚಂದ್ರು ಸಹ 1.5 ಲಕ್ಷ ಲೀಡಲ್ಲಿ ಗೆಲ್ತಾರೆ ಸರ್. ಹೇಳಿ ಸರ್, ಈ ಸಲ ಮಂಡ್ಯ ಜನ ಯಾರನ್ನ ಕೈ ಹಿಡಿತಾರೆ ಸರ್? ಈ ಸಲ ಮಂಡ್ಯ ಜನ ಕೈ ಹಿಡಿಯೋದು ಪಕ್ಕ ಕುಮಾರಣ್ಣನೇ ಸರ್. ನಾವು ಕುಮಾರಣ್ಣನ ಅಭಿಮಾನಿ. ನಮಗೆ ಹಿಂದುತ್ವ ಉಳಿಸೋಕೆ ಐಡೆಂಟಿ ಬೇಕು ಅಂದರೆ ನಮಗೆ BJP ಸರ್ಕಾರ ಬೇಕು. ತುಂಬ ಕಷ್ಟ ಆಗುತ್ತೆ ಸರ್. ನಾವು ಅದಕ್ಕೇನೆ ಕುಮಾರಣ್ಣ ಮತ್ತು BJPಯಿಂದ ನಮ್ಮ ಮೋದಿ ಅವ್ರನ್ನ ತರಬೇಕು ಅಂತ ನನ್ನ ಖುಷಿ. ಮೋದಿ ಅಲೆ ಇದೆ ಅಂತೀರಾ ಮಂಡ್ಯದಲ್ಲಿ? ಭಯಂಕರ ಇದೆ ಸರ್. ಮೋದಿ ಅಲೆಗಿಂತ ಕುಮಾರಣ್ಣನ ಅಲೆ ಜಾಸ್ತಿ ಇದೆ ಸರ್. ಸೊ ಮಂಡ್ಯ ಜನರ ಬಿಸಿ ಬಿಸಿ ಮಾತುಗಳನ್ನ ಕೇಳಿದ ಮೇಲೆ ಇಲ್ಲಿಂದ ನಾನು ಪಕ್ಕದೂರ್ಗೂ ಕೂಡ ಹೋಗ್ತಾ ಇದ್ದೀನಿ. ಅಲ್ಲಿನ ಮತದಾರ ಬಂಧುಗಳ ಮಾತುಗಳನ್ನ ಕೇಳೋಣ. ಸದ್ಯಕ್ಕೆ ಮಂಡ್ಯದ ಹೊಸಳ್ಳಿ ಸರ್ಕಲ್ ಅಲ್ಲಿ ನಾನು ಬಂದಿದ್ದೀನಿ. ಹೈ ವೋಲ್ಟೇಜ್ ಕ್ಷೇತ್ರ ಮಂಡ್ಯದಲ್ಲಿದ್ದೀವಿ. ಸೊ ಹೇಗನ್ಸುತ್ತೆ, ಯಾಕೆ ಹೈ ವೋಲ್ಟೇಜ್ ಆಯಿತು? ಪ್ರತಿ ಸಲ ಮಂಡ್ಯ ಸಿಕ್ಕಾಪಟ್ಟೆ ಎಲ್ಲ ಕುತೂಹಲಕಾರಿ ವಿಚಾರಗಳಿಗೆ ಇದಾಗುತ್ತೆ ಎಲೆಕ್ಷನ್. ಸರ್, ಈ ಇಂಡಿಯಾದಲ್ಲೇ ನಮ್ಮ ಮಂಡ್ಯ ಅಂದರೆ ಹಂಗೇನೆ ಸರ್, ಹೆಸರು ಅದೇ ಥರ ಇರೋದು. ಅದು ಕುಮಾರಣ್ಣಂಗೆ ಮಂಡ್ಯಗೆ ಹಾಕಿರೋದು ಏನಕ್ಕೆ ಅಂತೀರಾ? ಮಂಡ್ಯಗೆ ಅಂತೇನಿಲ್ಲ, ಲಾಸ್ಟ್ ಸರಿ ನಿಖಿಲ್ ಕುಮಾರಸ್ವಾಮಿ ಅವರು ಸೋತರು ಪಾಪ. ಹಂಗಾಗಿ ಈ ಸರಿ ಏನಾದ್ರು ವ್ಯತ್ಯಾಸ ಆಗ್ಬೋದೇನೋ ಅನ್ನೋ ಲೆಕ್ಕಾಚಾರಕ್ಕೆ ಕುಮಾರಣ್ಣನೇ ಬರ್ತಿದ್ದಾರೆ ಇಲ್ಲಿಗೆ. ಹೌದಾ? ಈಗ ಅವ್ರ ಪಲ್ಲು ಅಕಸ್ಮಾತ್ ಏನಾದ್ರು ಈಗ BJP ಮತ್ತೆ JDS ಮೈತ್ರಿಯಿಂದ ಸುಮಲತಾ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಿದ್ರೆ, ಈ ಕಡೆಯಿಂದ ಕಾಂಗ್ರೆಸ್ ಇಂದ ರಮ್ಯ ಟಿಕೆಟ್ ಕೊಟ್ಟಿದ್ರೆ ಫೈಟ್ ಇರ್ತಿತ್ತ? ಖಂಡಿತ ಫೈಟ್ ಆಗೋದು ಸರ್, ಖಂಡಿತ ಫೈಟ್ ಆಗೋದು. ಬಟ್ ಇಲ್ಲ, ಅವರಿಬ್ರು ಇಲ್ದೇ ಇರೋ ದೆಸೆಯಿಂದ ಇದು ಸ್ವಲ್ಪ ಒನ್ ಸೈಡ್ ಆಗೋ ಥರ ನಮ್ಗೆ ಅನ್ಸುತ್ತೆ. ಒನ್ ಸೈಡ್ ಆಗೋದು ಅಂತ ಕುಮಾರಣ್ಣ ಗೆಲ್ತಾರೆ ಸರ್ 100%. ನೀವು ಯಾರಿಗೆ ಓಟ್ ಹಾಕ್ತೀರಾ? ನೋಡ್ತೀವಿ ಸರ್. ಏನು ಈಗ ಹೋದ ಸರಿ ಕುಮಾರಸ್ವಾಮಿ ಅವ್ರ ಮಗನ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಸೋಲ್ಸಿದ್ರು. ಹಂಗಾಗಿ ಈ ಸರಿ ಕುಮಾರಸ್ವಾಮಿ ಅವ್ರನ್ನ ಗೆಲ್ಸುವ ಅಂತ ಅನ್ಕೊಂಡಿದ್ದೆ. ಕಾಂಗ್ರೆಸ್ ಬೇಡ ಅಂತಾರ? ಕಾಂಗ್ರೆಸ್ ಬೇಡ ಅಂತಲ್ಲ ಸರ್, ಕಾಂಗ್ರೆಸ್ ಜನಪರ ಕೆಲಸ ಮಾಡ್ತೈತೆ, ಪರವಾಗಿಲ್ಲ. ಹೆಂಗಿದೆ ಸಲ ಮಂಡ್ಯ ಎಲೆಕ್ಷನ್ ಅಲ್ಲಿ? ನೋಡ್ಬೇಕು ಸರ್, ಹೆಂಗೆ ಏನು ಕಾಲ ಹಣೆ ಬರ ಕಾಂಗ್ರೆಸ್ ಯಾವುದಂತ ಹೇಳಕ್ಕಾಗಲ್ಲ, ಇನ್ನು ಡಿಸೈಡ್ ಮಾಡೋಕ್ಕಾಗಲ್ಲ. ಏನ್ ಸರ್, ಕುಮಾರಸ್ವಾಮಿ ಅವ್ರು ನಿಂತಿರೋದು ಹಿಂಗನ್ಬಿಟ್ರೆ ಹೇಳಕ್ಕಾಗಲ್ಲ ಅಂದ್ರೆ ನೀವು? ಕುಮಾರಸ್ವಾಮಿ ಅವ್ರು ನಿಂತರೆ ಇನ್ನೂ ಒಳ್ಳೇದಲ್ವೇ? ಇನ್ನೇನು ಮಾಡೋಕ್ಕಾಗುತ್ತೆ, ಒಳ್ಳೇದೇ ಅವರು ಗೆಲ್ತಾರ.
ಭರವಸೆ ಇದೆ. ಭರವಸೆ ಇದೆ. ಪಕ್ಕ. ಕಾಂಗ್ರೆಸ್ ಭರವಸೆ ಇಲ್ವಾ ಹಂಗಾರೆ? ಅದು ಹೇಳಕ್ಕಾಗಲ್ಲ, ಎರಡಕ್ಕೂ ಫೈಟ್ ಇದೆ. ಫೈಟ್ ಇದೆ. ಎರಡಕ್ಕೂ ಫೈಟ್ ಇದೆ. ಈಗ ಹೇಳಿ ಅಮ್ಮ, ಮಂಡ್ಯದಲ್ಲಿ ಈಗ ಒಂದು ಕಡೆ ಕುಮಾರಣ್ಣ ನಿಂತವ್ರೆ, ಇನ್ನೊಂದು ಕಡೆ ಸ್ಟಾರ್ ಚಂದ್ರು ಅಂತ ಕಾಂಗ್ರೆಸ್ ಕಡೆ ನಿಂತವ್ರೆ, ಯಾರಿಗೆ ಗೆಲ್ಲಿಸ್ತೀರಾ? ಕುಮಾರಣ್ಣನ ನಾವು ಗೆಲ್ಸೋದು. ಕುಮಾರಣ್ಣನೇ? ಯಾಕೆ ಹೋದ್ಸಲ ಅವ್ರ ಮಗನ ಸೋಲ್ಸಿದೀನಿ ಅನ್ಬಿಟ್ಟ? ಅಲ್ಲಲ್ಲ, ನಾವು ಅಪ್ಟ ಕುಮಾರಣ್ಣ ಕಡೆನೆ. ರವೀಂದ್ರ ಸಿರಿಕಂಠ ಅವರು ಅರ್ಕೆರೆ, ಅವರು ಬೈತ್ರವರು ನಾವು ಪಂಚಾಯತಿ ನಂಬರ್ಗೆ, ಅದರಿಂದ ನಮ್ಮ ಅವ್ರಿಗನೆ ಮಾಡೋದು. ನೋಡಿ, ಮಾತಾಡಲ್ಲ ಅಂತಿದ್ರಿ. ನಿಮಗೆ ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತೀಸ್ ಅವ್ರ ಕಡೆಯಿಂದ ಈ ಕಾಣಿಕೆ ಕೊಡ್ತಾ ಇದೀವಿ. ಥ್ಯಾಂಕ್ ಯು ಅಮ್ಮ. ಯಾರಾಗಬೇಕು ಪ್ರಧಾನಿ ಅಂತೀರಾ ದೇಶದಲ್ಲಿ? ರಾಹುಲ್ ಗಾಂಧಿನ ಅಥವಾ ನರೇಂದ್ರ ಮೋದಿ ಅವರು? ಮೋದಿ ಅವರು. ಏನೋ ಜನಸಾಗರನೇ ಸೇರಿಸಿದ್ರಲ್ಲ ನೀವು? ಹೌದು, ಜೋರಾಗಿ ಸೇರಿದ್ರು. ಏನನ್ಸುತ್ತೆ ಅದೆಲ್ಲ ಜನ ನೋಡಿದ್ರೆ? ನೋಡೋಣ, ಪೈಪೋಟಿ ಇದೆ ಅಂತ ಅನ್ಕೋಬೋದು. ಅದು ಕುಮಾರಣ್ಣ ಇರೋದ್ರಿಂದ ಒಂದು ಸ್ವಲ್ಪ ಹಿಂಸೆ ಅನಿಸುತ್ತೆ ಅವ್ರಿಗೆ. ಅವ್ರ ಬದಲಿಗೆ ಸುಮಲತಾ ಅವ್ರು ನಿಂತ್ಕೊಂಡ್ಬಿಟ್ಟಿದ್ರೆ ಕುಮಾರಣ್ಣ ಬದಲು? ಕುಮಾರಣ್ಣ ಬದಲಾಯಿದ್ರು ಇವರೇ ನಿಂತ್ಕೊಂಡು ಗೆಲ್ಲೂರು ಅನ್ನೋದು. ಸುಮಲತಾ ಮೇಡಮ್ ಅವ್ರು ಹೊಸ ಗೆದ್ದಿದ್ದಾರೆ, ಆ ಥರ ಇದೆ. ಎಲೆಕ್ಷನ್ ನಡೀತಾ ಇದೆ ಮಂಡ್ಯದಲ್ಲಿ, ಲೋಕಸಭೆ ಚುನಾವಣೆ. ಒಂದು ಕಡೆ ಕುಮಾರಣ್ಣ ಅವರವರೇ, ಇನ್ನೊಂದು ಕಡೆ ಸ್ಟಾರ್ ಚಂದ್ರ ಅವರೇ. ಯಾರನ್ನ ಗೆಲ್ಲಿಸ್ತೀರಾ? ಅಣ್ಣ ಯಾರು ಬಂದರೂ ಅಣ್ಣ ನಾವು ಇಂಥವ್ರು ಅಂತ ಹೇಳೋಕ್ಕಾಗಲ್ಲ ಅಣ್ಣ. ಯಾರು ಬಂದರೂ ಸಂತೋಷನೇ. ಹಾಂ, ಈ ಸಲ ಅಂತೂ 3% ಅಣ್ಣ ಕುಮಾರಣ್ಣನಿಗೆ ಗ್ಯಾರಂಟಿ ಅಂತ ನಾವು. ಓಕೆ, ನೀವೇನಂತೀರಾ ಗೌಡ್ರೆ? ನಾವು ಕುಮಾರಣ್ಣನಿಗೆ ಯಾಕೆ ಕೊಡೋಣ ನಾವು? ಅಲ್ಲ, ಈಗ ಕಾಂಗ್ರೆಸ್ ಇಂದ ಗ್ಯಾರಂಟಿ ಅಂತೆ ಅದಂತೆ ಇದಂತೆ ಎಲ್ಲ ಹೇಳೋ ಸಾಲು ನಾವು ಅವರು ಇವರು ಹೇಳೋದು ಅಂತ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ನಾವು ದಳನೇ, ನಾವು ದಳಕ್ಕೆ ಓಟ್ ಹಾಕ್ತೀವಿ. ಈಗ ದಳನೇ ಬಿಜೆಪಿ ಜೊತೆ ಮೈತ್ರಿ ಆಗ್ಬಿಟ್ಟವ್ರಲ್ಲ. ಅವ್ರು ಏನೋ ಮಾಡ್ಕಲೆ, ನಾವು ದಳಕ್ಕೆ ಓಟ್ ಹಾಕ್ಬೇಕು, ಅವ್ರೇನೋ ಅವ್ರ ಇಷ್ಟ ಬಂದಾಗ ಮಾಡ್ಕಲೆ. ಏನ್ ಸರ್ ಮಂಡ್ಯದಲ್ಲಿ ಏನ್ ಸರ್ ಕಾವು ಎಲೆಕ್ಷನ್ದು? ನಮ್ಮ JDS ಗೆಲ್ಲುತ್ತೆ. ನಮ್ಮ ಪ್ರಧಾನಮಂತ್ರಿ ಮೋದಿ ಆಯ್ತಾರೆ. ಇಲ್ಲಿ JDS ಗೆಲ್ಲುತ್ತಾ? ಯಾಕೆ JDS ಗೆಲ್ಲುತ್ತೆ? ಕಾಂಗ್ರೆಸ್ ಏನಾಗೈತೆ ಇಲ್ಲಿ? ಕಾಂಗ್ರೆಸ್ ಏನು ಕೆಲಸ ಸರಿಯಾಗಿ ಮಾಡ್ತಾರೆ ಯಾರೋ ಅವ್ರೆ. ಸುಮ್ಮನೆ ಲೋಕಲ್ MLA ಸುಮ್ಮನೆ ತಿರುಗ್ತಾ ಇರ್ತಾರೆ, ಏನು ಸರಿಯಾಗಿ ಕೆಲಸ ಏನೋ ಮಾಡ್ತಾ ಇಲ್ಲ ಅವರು. ಹೌದಾ? JDS ಕೆಲಸ ಮಾಡ್ತಾರಾ? ಮಾಡ್ತಾರೆ. ಓಕೆ, ಕುಮಾರಣ್ಣ ಅವ್ರು ಗೆಲ್ತಾರೆ. ಕುಮಾರಣ್ಣ ಗೆಲ್ತಾರೆ. ಎಷ್ಟು ಲೀಡಿಂದ ಗೆಲ್ತಾರೆ? ಏನೋ 1 ಲಕ್ಷದಿಂದ JDS ಗೆಲ್ತಾರೆ ಒಳ್ಳೆ. ಹೌದಾ? ಫ್ರೀ ಬಸ್ಸು 2000 ಕೊಡ್ತಾ ಇಲ್ವಾ? ಇನ್ಯಾರ್ಗ ಹಾಕಿ ಆಸೆ ಮಾಡ್ಬಿಟ್ಟು ಆಸೆ ತೋರ್ನಿಲ್ವನು. ಈಗ 1 ವರ್ಷದಿಂದ 6 ತಿಂಗಳಿಂದ ಫ್ರೀ ಬಸ್ ಊಟ 2000 ಕೊಟ್ಟ, ಅವನು ಅಕ್ಕಿ ಕೊಟ್ಟ. ಯಾರು ಅವ್ರಿಗೂ ಹಾಕು ಇವ್ರಿಗೂ ಎರಡು ಒಂದಾಟಲ್ಲಿ ನಮ್ಮ ಮಟ್ಟಿಲ್ 4-6 ಓಟವೆ ಹಾಕೋದು. 2 ಇಬ್ರಿ ಹಾಕೋಮ್ಮ ಒಬ್ರಿಗೆ, ಬೇಡ. ಯಾಕೆ ಅನ್ಯಾಯ ಮಾಡೋದು? ಮಂಡ್ಯದಲ್ಲಿ ಈ ಸಲ ಭಾರಿ ಫೈಟ್ ಟಫ್ ಅಂತಾರೆ. JDS ಇಂದ ಕುಮಾರಣ್ಣ ಅವರು ಇದ್ದಾರೆ, ಕಾಂಗ್ರೆಸ್ ಇಂದ ಸ್ಟಾರ್ ಚಂದ್ರ ಅವರು ಇದ್ದಾರೆ. ಯಾರು ಬರ್ತಾರೆ ನಿಮ್ಮ ಪ್ರಕಾರ? ನಮಗೆ ಅಂದರೆ ಸ್ಟಾರ್ ಚಂದ್ರ ಅವರು ಇವಾಗ ಹೊಸದು ನೋಡೋದ ಸರ್. ಯಾರು ಬರ್ತಾರೆ? ಹೊಸಬ್ರು. ಅಂದರೆ ಇವಾಗ ಈ ಸರ್ಕಾರದವರು, ಈಗ ಕಾಂಗ್ರೆಸ್ ಅವರು ಇದೆಲ್ಲ ಮಾಡೋದ್ರಿಂದ ಸ್ಟಾರ್ ಚಂದ್ರವರೇ ಬಂದರೆ ಇನ್ನೂ ಉಪಯೋಗ ಆಗ್ಬೋದೇನೋ ಕಾಂಗ್ರೆಸ್ ಕಡೆಯಿಂದ ಅಂತಲೂ ಇದೆ. ಅವ್ರು ಬಂದರೆ ಅವ್ರೇನು ಉಪಯೋಗ ಕೊಡ್ತಾರೆ ಅನ್ನೋದು ಆ ಥರನೂ ಇದೆ, ನೋಡಬೇಕು ಸರ್. ಸದ್ಯಕ್ಕೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಮದ್ದೂರಲ್ಲಿ ನಾನಿದ್ದೀನಿ, ಮದ್ದೂರು ಬಸ್ ಸ್ಟ್ಯಾಂಡಲ್ಲಿ. ಎಲೆಕ್ಷನ್ ನಡೀತಾ ಇದೆ. ಈ ಸಲ ಯಾರಿಗೆ ಹಾಕ್ತೀರಾ? JDS ಕೋ ಕಾಂಗ್ರೆಸ್? ಇಲ್ಲೇ ನನ್ನ ಮಕ್ಳು ಯಾರ ಜೊತೆ ಈಗ ಮಳೆ ಇಲ್ಲ ಬೆಳೆ ಇಲ್ಲ ಹಿಂಗಾಗದೆ. ಯಾರ್ಯಾರ ನಮ್ಗೆ ಅನುಕೂಲ ಆಗಲಿ, ಮಳೆ ಉಯಿಸ್ಲಿ, ನೀರು ಬರಲಿ, ಎಲ್ಲ ಅನುಕೂಲ ಆಗಲಿ ಕಣಪ್ಪ. ಕುಮಾರಣ್ಣಗೆ ನಿಂತವ್ರಿ ಈ ಸಲ? ಕುಮಾರಣ್ಣ ಜಲ್ಲಿ ಒಂದು ಅನುಕೂಲ ಆಗಲಿ ಬಾಪ, ಜಲ್ಲಿ ಕಣಪ್ಪ. ಸ್ಟಾರ್ ಚಂದ್ರ ಅವ್ರು ನಿಂತಿದ್ರೆ, JDS ಇಂದ ಕುಮಾರಣ್ಣ ಅವ್ರು ನಿಂತಾರೆ, ಯಾರು ಗೆಲ್ತಾರೆ? ಯಾರಾದ್ರೂ ಗೆಲ್ಲಿ, ಅವ್ರಿಗೆ ಯಾರಿಗಾದ್ರೂ ಹಾಕೋಣ. ಯಾರಿಗಾದ್ರೂ ಹಾಕ್ಬೋದು. ಯಾರಿಗೆ? ಕುಮಾರಣ್ಣವ್ರಿಗೆ ಹಾಕೋಣ. ಕುಮಾರಣ್ಣವ್ರಿಗೆ. ಓಕೆ, ಎಲೆಕ್ಷನ್ ನಡೀತಾ ಇದೆ ಮಂಡ್ಯ ಲೋಕಸಭಾ ಚುನಾವಣೆ. ಸಿಕ್ಕಾಪಟ್ಟೆ ಹೈ ವೋಲ್ಟೇಜ್. ಒಂದ್ ಕಡೆ ಕುಮಾರಣ್ಣ ಅವ್ರು ನಿಂತವ್ರೆ, ಅವ್ರದೇ ಬರ್ಬೇಕು. ಅವರೇ ಬರ್ಬೇಕಾ? ಜೈ JDS. ಜೈ ನಮ್ದು ಅದೇ. ಮದ್ದೂರು ಒಡೆ ತರ ಈ ಸಲ ಬಿಸಿ ಬಿಸಿ ಆಗಿದೆ ಈಗ ಎಲೆಕ್ಷನ್. ಒಂದ್ ಕಡೆ ಕುಮಾರಣ್ಣ ಅವ್ರು ನಿಂತವ್ರೆ, ಇನ್ನೊಂದ್ ಕಡೆ ಸ್ಟಾರ್ ಚಂದ್ರು ಅಂತ. ಯಾರನ್ನ ಕುಮಾರಣ್ಣ ಬರ್ಬೇಕು ಅಂತ. ಕುಮಾರಣ್ಣ 2000 ಬತ್ತಿಲ್ಲ ನಿಮ್ಗೆ ಅಲ್ಲಿ? 2000ನೇ ಪ್ರಯೋಜನ ಅಲ್ವಾ? ಎಷ್ಟು ಬೇಕು ಅಂತ? ಏನಕ್ಕೆ ಬೇಕು ದುಡ್ಡು? ಅದು ಏನಕ್ಕೆ ಬೇಕು ಅವ್ನ ದುಡ್ಡು? ನಾವೇ ಕೊಡ್ತೀವಿ ಬೇಕಾರೆ ಅವನಿಗೆ. ಎಷ್ಟು ಕೊಡ್ತೀರಾ? ಎಷ್ಟಾರು ಕೊಡ್ತೀವಿ. ನಾವು ಕೊಟ್ಟು ದುಡ್ಡು ನಮ್ಗೆ ಕೊಡ್ತಾರೆ, ನಮ್ಗೆ ಗಂಡಿರು ಕೊಡ್ತಾರಲ್ಲ ಆ ದುಡ್ಡು ಅವ್ನು ನಮಗೆ ಕೊಡ್ತಾವನಷ್ಟೇ, ಇನ್ನೇನು ಕೊಡ್ತಾ ಇಲ್ಲ ಸಿದ್ದರಾಮಯ್ಯ. ಈಗ ನೋಡಿ ಹೆಂಗಸ್ರೆಲ್ಲ ಈಗ ಬಸ್ ಸ್ಟ್ಯಾಂಡ್ ಅಲ್ಲೇ ಬರೀ ಹೆಂಗಸ್ರಿ ಅವ್ರೆ ಫ್ರೀ ಮಾಡ್ಬಿಟ್ಟ ಅವನು. ಈಗ ಹೆಂಗಸ್ರು ಸರಿ ಇಲ್ಲ ಇದು ಅವ್ನು ಮಾಡಿದ್ರು ಸರಿ ಇಲ್ಲ. ಕುಮಾರಣ್ಣ ಗೆಲ್ತಾರೆ. ಕುಮಾರಣ್ಣ ಮೈತ್ರಿ ಬೇರೆ ಆಗ್ಬಿಟ್ಟವ್ರಲ್ಲ ಬಿಜೆಪಿ ಜೊತೆ. ಆಗ್ಬೇಕು, ಸುಮಲತಾನು ಬೆಂಬಲ ಕೊಡ್ಬೇಕು ಅವ್ರಿಗೆ. ಮದ್ದೂರಲ್ಲಿ ಯಾರನ್ನ ಗೆಲ್ಲಿಸ್ತೀರಾ? JDS ಕಾಂಗ್ರೆಸ್? JDS ಗೆಲ್ಸುವ ಅಂತ. ಯಾಕೆ?
ಈ ಸತಿ ಯಾಕೆ ಬೇಜಾರಾಗದೆ ನಮ್ಗೆ. ಏನ್ ಬೇಜಾರು ಸರ್ ನಿಮ್ಗೆ? ನಮ್ಗೆ 2,000 ರೂಪಾಯಿ ದುಡ್ಡೇ ಬರಲಿಲ್ಲ ಯಾರಿಗೆ? ನಮ್ಮ ಹೆಂಗಸರಿಗೆ. ಅಯ್ಯೋ ಪಾಪ. ಈಗ ಮಂಡ್ಯ ಜನ ನಿಮ್ ಪ್ರಕಾರ ಜಾತಿ ನೋಡಿ ಓಟ್ ಹಾಕ್ತಾರ ಅಥವಾ ವ್ಯಕ್ತಿ ನೋಡಿ ಓಟ್ ಹಾಕ್ತಾರ, ಕೆಲಸ ನೋಡಿ ಓಟ್ ಹಾಕ್ತಾರ? ಸರ್ ರಾಮರಾಜ್ಯ ಬರಬೇಕು. ರಾಮಂದು ಭಾಳ ಎಫೆಕ್ಟ್ ಆಗುತ್ತೆ ಈ ದೇಶದಲ್ಲಿ. ಹೇಗೆ? ಮಂಡ್ಯದಲ್ವೇ? ಎಲ್ಲ ಕಡೆ ಇಡೀ ಪ್ರಪಂಚಾದ್ಯಂತ ರಾಮದೇವ್ರ ಎಫೆಕ್ಟ್ ಆಗುತ್ತೆ. ಇವತ್ತು ಮೋದಿ ಮಾಡಿರೋಂಥ ಸಾಧನೆ ಇಡೀ ದೇಶ ಪ್ರಪಂಚ ಇವತ್ತು ಪ್ರತಿಬಿಂಬಿಸ್ತಾ ಇದೆ. ಅದರಿಂದ ರಾಮರಾಜ್ಯ ಆಗುತ್ತೆ. ಕುಮಾರಸ್ವಾಮಿ ಗೆಲ್ಬೇಕು ಯಾಕೆಂದ್ರೆ ಅವರು ಹಳೆ ಕೆಲಸ ಮಾಡಿದ್ದಾರೆ. ಯಾರು ಏನು ತಪ್ಪು ಮಾಡಿಲ್ಲ. ಅವರು ಕಾಂಗ್ರೆಸ್ ಅವ್ರು ಕೆಲಸ ಮಾಡ್ತಾ ಇಲ್ವಾ? ಮಾಡ್ತಾರೆ ಗೊತ್ತಿಲ್ಲ. ಒಟ್ಟೆ ಈ ವರ್ಷ ನಮ್ ಕುಮಾರಸ್ವಾಮಿ ಗೆಲ್ಬೇಕು. ಮಂಡ್ಯದಲ್ಲಿ ನಿಂತಿದ್ದಾರೆ. ಸಿದ್ದರಾಮಯ್ಯ ಹೇಳ್ಬಿಟ್ಟು ಸೋಲ್ಸ್ತೀನಿ ಕುಮಾರಸ್ವಾಮಿ. ಅದು ಯಾವ್ದೇ ಕಾರಣಕ್ಕೆ ಹೋಗೋದು ನಾವ್ ಹೇಳ್ತೀವಿ ಸರ್. ಹೋದ್ ಸಲ ಸುಮಲತಾ ಅವ್ರಿಗೆ ನೀವು ಅನುಕಂಪ ಓಟ್ ಹಾಕಿದ್ರೆ ಏನ್ ಕೆಲಸ? ಏನು ಪ್ರಯೋಜನ ಇಲ್ಲ. ಅವ್ರು ಸಿಗಲೇ ಇಲ್ಲ ನಮ್ಗೆ. ಅವ್ರಿಗೆ ಆಗ್ತಿರ್ಲಿಲ್ಲ, ನಿಂತಿರ್ ನಾವು ಬೇರೆ ಆಗೋದು ಬಿಡು. ಈಗ ಕುಮಾರಸ್ವಾಮಿ ಕಡೆಗೆ ನಾವು ಹಾಕೋದು. ನಾವು ಯಾರು ಗೆಲ್ತಾರೆ ನಿಮ್ ಪ್ರಕಾರ? ಕುಮಾರಣ್ಣನ ಕಾಂಗ್ರೆಸ್ ಇಂದ ಸ್ಟಾರ್ ಚಂದ್ರನ? ಕುಮಾರಣ್ಣ ಗೆಲ್ತಾನೆ. ಸರಿ, ಹಂಗಾದ್ರೆ ಸ್ಟಾರ್ ಚಂದ್ರ ಅವರು ಈಗ ಮಂಡ್ಯದವ್ರೇನೆ, ನಾನು ಲೋಕಲ್ ಅವನು, ನಾನು ಎಲ್ಲ ಮಾಡ್ಕೊಡ್ತೀನಿ, ನಾನು ಗೆಲ್ಸಿ ಅಂತ ಅವ್ರೆ. ಅವ್ರಿಗೆ ಯಾಕೆ ನೀವು ಹಿಂದೇಟ್ ಹಾಕ್ತಿದ್ದೀರಿ? ಬೇಡಿ, ಕುಮಾರಣ್ಣನೇ ಇರ್ಲಿ. ಕುಮಾರಣ್ಣರ ಬಂದಿದ್ರೆ 1 ಲಕ್ಷ ಸಾಲನಾದ್ರೂ ಮನ್ನಾ ಮಾಡೋರು ರೈತರಿಗೆ. ಈಗ ಬೆಳೆ ಎಲ್ಲ ಹಾಳಾಯ್ತು, ಈಗ ಏನ್ ಬೆಳೆ ಪರಿಹಾರ ಕೊಡ್ಸಿದ್ರಾ? ಏನ್ ಕೊಡ್ಸಿದ್ರು ಅವರು? ಏನಿಲ್ಲ. ನಮ್ಗೆ ಕಷ್ಟ ರೈತರಿಗೆ. ಒಂದ್ ಕಡೆ ಕಾಂಗ್ರೆಸ್ ಇಂದ ಸ್ಟಾರ್ ಚಂದ್ರ ಅವರು ಇದ್ದಾರೆ, ಇನ್ನೊಂದ್ ಕಡೆ JDS ಇಂದ ಕುಮಾರಸ್ವಾಮಿ ಅವರು ಇದ್ದಾರೆ. ಕುಮಾರಸ್ವಾಮಿ ಅವರು. ಯಾಕೆ? ಕುಮಾರಣ್ಣವ್ರಿಗೆ ತುಂಬಾ ವರ್ಷಗಳಿಂದ ರಾಜಕಾರಣ ಮಾಡ್ತಾರೆ. ಹೊಸಬ್ರಿಗೆ ಒಂದು ಚಾನ್ಸ್ ಕೊಟ್ರೆ ಒಂದು ಮಂಡ್ಯ ಇಲ್ಲ ಅಣ್ಣ, ಕುಮಾರಣ್ಣನೇ ಬರೋದು ಈ ಸತಿ ಅಣ್ಣ. ಸುಮಲತಾ ಅವರು ಟಿಕೆಟ್ ಕೊಟ್ಟಿದ್ರೆ ಅಕಸ್ಮಾತ್ ಗೊತ್ತಿರಲ್ಲ ಬಿಡಿ, ಅದು ಒಳಗಡೆ ರಾಜಕೀಯ ಇದೆ. ಅದು ಯಾವಾಗ ಇವರೆಲ್ಲ ಮಿಂಗಲ್ ಆದ್ರು, ಒಳಗಡೆ ಇವ್ರು ಯಾವಾಗ ಮಿಂಗಲ್ ಆದ್ರು ಅವ್ರು ಸ್ವಲ್ಪ ಕಷ್ಟ ಅದೇ ಬರೋದು. ಅವರು ಮಂಡ್ಯ ಸಿಕ್ಕಾಪಟ್ಟೆ ಹೈ ವೋಲ್ಟೇಜ್ ಆಗಿದೆ. ಯಾರು ಬರ್ತಾರೆ ಈ ಸಲ ನಿಮ್ ಪ್ರಕಾರ? ಕುಮಾರಣ್ಣನ ಅಥವಾ ಸ್ಟಾರ್ ಚಂದ್ರ ಅವರ? ಕುಮಾರಸ್ವಾಮಿ. ಈಗ ಪ್ರಧಾನಿ ಯಾರಾಗಬೇಕು ಅಂತೀರಾ? ನರೇಂದ್ರ ಮೋದಿ ಅವರ? ಮೋದಿ ಅವರೇ ಆಗ್ಬೇಕು. ಮೋದಿ ಅವರೇ? ಯಾಕೆ ನಿಮ್ಗೆ ಅವರೇನೆ ಇಷ್ಟ? ಯಾಕೆ ಅವರೇ ಇಷ್ಟ? ನಮ್ಗೆ ತುಂಬಾ ಇಷ್ಟ ಅವರೇನೆ. ರಾಹುಲ್ ಗಾಂಧಿ ಇಲ್ವಾ? ರಾಹುಲ್ ಗಾಂಧಿನೂ ಬೇಡಿ, ಯಾರು ಬೇಡಿ, ಮೋದಿನೇ ಬೇಕು ನಮ್ಗೆ. ಕಾಂಗ್ರೆಸ್ ಅವ್ರು ನಿಮ್ಗೆಲ್ಲ ಫ್ರೀ ಬಸ್ ಬಿಡ್ತಾರೆ. ನೋಡಿ ಸರ್, ಇವಾಗ ಎಷ್ಟೊಂದು ಅವಮಾನ ಆಯ್ತದ. ಇದು ಆಟೋ ಇದಿಲ್ಲ, ಅದೆಂತದ ಬಾಡಿಗೆ ಇಲ್ಲ, ಆಟೋ ಬಾಡಿಗೆ ಇಲ್ಲ, ಕಾರ್ ಬಾಡಿಗೆ ಇಲ್ಲ ಅಂತ ಬರೀ ಹೆಂಗಸ್ರು 2,000 ರೂಪಾಯಿ ತಗೊಬಿಟ್ರೆ ಗಂಡಸ್ರು 3 ನಾಮ ಇಕ್ಕೊಂಡಾರ. ಅವ್ರಿಗೆ ಕೊಡ್ಬೇಕು ಅಂತ ಅವ್ರಿಗೆ ಕೊಡೋದ್ ಬೇಡ, ನಿಯತ್ತಾಗಿ ದುಡಿತಾರಲ್ಲ ಅವ್ರ ಸಂಪಾದನೆ ಕೊಡ್ಲಿ. ಬಾಡಿಗೆ ಇಲ್ಲ, ಕಾರ್ ಬಾಡಿಗೆ ಇಲ್ಲ, ಇದ್ರ ಆಟೋ ಬಾಡಿಗೆ ಇಲ್ಲ, ವ್ಯಾನ್ ಬಾಡಿಗೆ ಇಲ್ಲ. ಎಷ್ಟ್ ನಷ್ಟ ಆಯ್ತದ ಅವ್ರಗ. ಮತ್ತೊಮ್ಮೆ ಈಗ ಮೋದಿ ಅವರು 3ನೇ ಸಲಿನೂ ಪ್ರಧಾನಿ ಆಗ್ಬೇಕು ಅಂತೀರಾ ನೀವು? ಹೌದು ಸರ್. ಯಾಕೆ ಹೊಸ ಮುಖ, ಹೊಸ ಬದಲಾವಣೆ? ಅಂದ್ರೆ ಬೆಳೆ ಚೆನ್ನಾಗಿ ಇದ್ ಮಾಡ್ತಾರೆ. ನಮ್ಮ ಮೋದಿನೇ ನಮ್ಗೆ ತುಂಬಾ ಇಷ್ಟ. ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಕಡೆಯಿಂದ ಕಳೆದೋಗಿರೋ 3 ಜೊತೆನೂ ಸಿಗ್ಲಿ, ಇಲ್ಲ ಬೇಕಾದ್ರೆ 3 ಜೊತೆ ಎಕ್ಸ್ಟ್ರಾ ಸಿಗಲಿ. ನಿಮ್ಮ ಸೈಜ್ ಸಿಗಂಗಿದ್ರೆ ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ಥ್ಯಾಂಕ್ ಯು. ಸದ್ಯಕ್ಕೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಕೊಡಿಯಾಲದಲ್ಲಿ ನಾನಿದ್ದೀನಿ. ಹೇಗೆ ನಡೀತಾ ಇದೆ ಸರ್ ಜೀವನ? ಜೀವನ ಚೆನ್ನಾಗಿದೆ ಸರ್, ಪರವಾಗಿಲ್ಲ. ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಗಬ್ಬೆದೋಗಿದ್ದೀವಿ. ಅಯ್ಯಯ್ಯೋ, ಹೌದು. ಪಕ್ಷ ಬಂದ್ಮೇಲೆ ಪಕ್ಕನ ಮುಲಾಜೆ ಇಲ್ಲ. ಯಾಕೆ ಹಂಗಾಯ್ತು? ಕುಡಿಯಕ್ಕೆ ನೀರಿಲ್ಲ, ಕೆಲಸ ಮಾಡೋಕ್ಕೆ ಉದ್ಯೋಗ ಇಲ್ಲ, ಸರಿಯಾಗಿ ಏನಿಲ್ಲಲ್ಲ. ಹೌದಾ? ಹೌದು. ಈ ಎಲೆಕ್ಷನ್ ಅಲ್ಲಿ ಸೀರಿಯಸ್ ಸೇಲ್ ಜಾಸ್ತಿ ಆಯ್ತೈತೆ ಅಂದ್ರೆ ನಿಜನಾ? ಏನ್ ಹೇಳಿ? ಸೀರಿಯಸ್ ನಾವೆಲ್ಲ ಹಂಗೆ ಕೊಡಲ್ಲ ಸರ್. ನಾವ್ ಹಂಗೆಲ್ಲ ಕೊಡಲ್ಲ. ಹೌದಾ? ಏನ್ ಬರೀ ಹೆಂಗಸರಿಗೆ ಉಪಯೋಗ, ಗಂಡಸರಿಗೆ ಏನು ಉಪಯೋಗ ಇಲ್ವಲ್ಲ? ಏನಿಲ್ಲ. ಅದಕ್ಕೆ ಆಧಾರ್ ಕಾರ್ಡ್ ಎಲ್ಲ ಗೌರ್ಮೆಂಟ್ ಕೊಟ್ಬಿಡೋಣ ಅನ್ಕೊಂಡಿದೀವಿ. ಅಯ್ಯಯ್ಯೋ, ಏನು ಪ್ರಯೋಜನ ಇಲ್ವಲ್ಲ? ವೋಟರ್ ಕಾರ್ಡ್ ಇಟ್ಕೊಂಡಿದ್ರ ತಾನೆ? ಎಲ್ಲ ಇದೆ, ವೋಟ್ ಮಾತ್ರ ಹಾಕ್ತಾ ಇದ್ದೀವಿ. ಏನು ಪ್ರಯೋಜನ ಇಲ್ಲ. ಯಾರು ಗೆಲ್ತಾರೆ ಈ ಸಲ ಮಂಡ್ಯದಲ್ಲಿ? ನಾವು ಬಿಜೆಪಿಗೆ ಹಾಕೋದು ಸರ್. ಹೌದಾ? ಯಾರು ಗೆಲ್ಲಿ ನಾವು ಬಿಜೆಪಿಗೆ ಹಾಕೋದು. ಅಭ್ಯರ್ಥಿ ಅಂತವ್ರು ಇಂಥವ್ರು ನೋಡಲ್ಲ. ನಾವು ಬಿಜೆಪಿ. ಯಾಕೆ ಬಿಜೆಪಿ ಅಂತ? ದೇಶ ಉದ್ಧಾರ ಮಾಡ್ಬೇಕು ಅಂದ್ರೆ ಅವರೇ ಸರ್. ಈಗ ಹಾಳ ಬಿಡಿದ್ಯಾ? ಇನ್ನೇನು ಏನ್ ಮಾಡವ್ರೆ ಕಾಂಗ್ರೆಸ್ನವರು? ಕಾಂಗ್ರೆಸ್ನವ್ರು ಏನ್ ಮಾಡವ್ರು ಹೇಳಿ? ಈ ಕಾಂಗ್ರೆಸ್ ಎಲ್ಲರೂ ನಿಮ್ಮ ಮನೆ ಹೆಂಗಸಿಗೆಲ್ಲ ಒಳ್ಳೇದ್ ಮಾಡಿದೀವಿ ಅಂತಾರೆ. 5,000 ಬಸ್ ಫ್ರೀ ಕೊಟ್ಟಿದ್ದೀವಿ, 2,000 ಕೊಟ್ಟಿದ್ದೀವಿ ಅಂತ. ಏನ್ ಕೊಟ್ಟಿದ್ದಾರೆ? ಈಗ ಮನೆ ಸಂಸಾರ ಬಡ್ದೋಯ್ತದಲ್ಲ. ಅಯ್ಯೋ, ಖಂಡಿತ. ಅವ್ರ ಇಷ್ಟ ಬಂದಾಗ ಹೋಯ್ತಾ ಇರ್ತಾರ. ಮನೇಲಿ ಅಡಿಗೆ ಮಾಡಕ್ಕೆ ಜನಗೆ ಇಲ್ಲ. ನಾನು ಅಲ್ಗೋಯ್ದು ಬರ್ತೀನಿ, ನೀನು ಇಲ್ಗೋಯ್ದು ಬರ್ತೀನಿ ಅಂತಾರ. ಏನು ರೈತರಿಗೆ ಅವ್ರು ಏನ್ ಮಾಡ್ಕೊಟ್ಟಾರೋ? ಸಿದ್ದರಾಮಯ್ಯ ಗೆದ್ರೆ ರೈತರು ಸಿದ್ದರಾಮಯ್ಯ ಅವ್ರಿಗೆ ಗೆದ್ದವ್ರ, ಈ ರೈತರಿಗೆ ಏನ್ ಮಾಡ್ಕೊಡ್ತಾರೆ ಕೇಳಿ ಒಳ್ಳೆ. ರೈತರಿಗೆ ಏನು ಮಾಡಿಲ್ಲ ಬೆಳೆ ಪರಿಹಾರ ಕೊಡ್ತೀನಿ ಅಂದ್ರು, ಬೆಳೆ ಪರಿಹಾರ ಕೊಡಲಿಲ್ಲ, ಏನು ಕೊಡಲಿಲ್ಲ. ಏನು ಪ್ರಯೋಜನ ಅವನು? ಅದು ಇಲ್ಲ. ಹೆಣ್ಮಕ್ಳು ಕೊಟ್ಬಿಟ್ಟು ಹೆಣ್ಮಕ್ಳು ಹೆಂಗೆ ಅದಕ್ಕೆ ಇಕ್ಕಾರ ಬ್ಯಾಗ್ ಮ್ಯಾರಕ ಹೋಯ್ತಾರೆ ಸಿಟಿಗೆ. ಈಗ ಸ್ಟಾರ್ ಚಂದ್ರ ಅವರು ಇಲ್ಲೇ ಲೋಕಲ್, ನಾನೇ ಗೆಲ್ಲೋದು ಅಂತ ಹೇಳ್ತಾ ಇದ್ರೆ ಏನಂತೀರಾ? ಯಾವುದೇ ಕಾರಣಕ್ಕೂ ಆಗಲ್ಲ ಸರ್. ಹೌದಾ?
ಕುಮಾರಸ್ವಾಮಿ. ಕುಮಾರಸ್ವಾಮಿ ಯಾಕೆ ಅಷ್ಟೊಂದು ಪಕ್ಕ? ಅವರು ಒಳ್ಳೇದು ಮಾಡಿದ್ದಾರೆ. ಯಾರಿಗೆ? ಪ್ರತಿ ಜನ ರೈತರಿಗೆ ಮಂಡ್ಯ ಜಿಲ್ಲೆಗೆ. ಓಕೆ, ಈಗ ಕುಮಾರಣ್ಣವ್ರ ಬದಲು ಸುಮಲತಾ ಅವ್ರಿಗೆ ಅಕಸ್ಮಾತ್ ಟಿಕೆಟ್ ಕೊಟ್ಬಿಟ್ಟಿದ್ರೆ ಏನಾಯ್ತಾಯ್ತು ಕತೆ? ಸುಮಲತಾ ಅವ್ರಿಗೆ ಪಕ್ಷ ನಿಲ್ತಾ ಇದ್ರು, ಅವರು ಟಿಕೆಟ್ ಕೊಡ್ತಾರೆ. ಬಿಜೆಪಿನ ಕೊಟ್ಟಿದ್ರೆ ವಿನ್ನರು. ವಿನ್ನರ ಪಕ್ಕ? ಏನು ಅಂಥದ್ದು ಕೆಲಸ ನೋಡ್ಬಿಟ್ಟು ಎಲ್ಲ ಮೋದಿ ಕಡೆಯಿಂದ ಅಲೆ ಐತೆ. ಮೋದಿ ಅಲೆ ಮಂಡ್ಯದಲ್ಲಿ ಇದೆ ಅಂತ ಐತೆ. ಸುಮಕ್ಕನಿಗೆ ಕೊಡ್ತಾರೆ ಏನೇ ಗ್ಯಾರಂಟಿ ಇತ್ತು. ಯಾವಾಗ ಮೈತ್ರಿ ಮಾಡ್ಕೊಂಡ್ರು ಕೊಡೋಕ್ಕಾಗೋದಿಲ್ಲ ಅಂತ ಇವರು ಒಳ್ಳೇದು ಮಾಡಿದ್ರು ಮಾಡ್ತಾರೆ. ಓಕೆ, ನಿಮ್ಮ ಮನೆ ಲಕ್ಷ್ಮಿಗೆ ಬರ್ತಾ ಇದ್ದಾಳೆ? ಎರಡು ಯಾವತ್ತು ಬರ್ತಾ ಇದೆ? ಬರ್ತಾ ಇದೆ. ಫ್ರೀ ಬಸ್ ಓಡ್ತಾ ಇದ್ದೀರಾ? ಓಡಾಡ್ತಿದ್ದೀವಿ. ಓಡಾಡ್ತಿದ್ದೀರಾ? ಯಾರು ಓಟ್ ಹಾಕ್ತೀರಾ? ಕುಮಾರಣ್ಣಂಗ ಕಾಂಗ್ರೆಸ್ಗ? ನಾವು ಸಿದ್ದರಾಮಯ್ಯ. ಸಿದ್ದರಾಮಣ್ಣ ಯಾಕೆ? ಯಾಕೆ ಒಳ್ಳೇದು ಮಾಡೋದು? ಒಳ್ಳೇದು ಮಾಡೋರು. ಬಿಜೆಪಿ ಒಳ್ಳೇದು ಮಾಡ್ತಾರೆ ಅಂತ ಅವರಲ್ಲ? ಅದು ಗೊತ್ತಿಲ್ಲ, ಒಟ್ನಲ್ಲಿ ನಾವು ಅವ್ರಿಗೆ ಹಾಕ್ತೀವಿ ಅಷ್ಟೇ. ಓಕೆ, ಅದು 2,000 ಕೊಟ್ಟಿರೋದಕ್ಕೆ ನೀವು ಓಟ್ ಹಾಕ್ತೀರಾ? ಅದಕ್ಕೆ ಅಂತಲ್ಲ, ಏನು ನಮ್ಮ ಪ್ರೀತಿ ನಮ್ಮ ಮನಸ್ಸಲ್ಲಿ ಎಷ್ಟು ಯಾರಿಗೆ ಹಾಕ್ಬೇಕು ಅವ್ರಿಗೆ ಹಾಕ್ತೀವಿ. ಹಂಗೆ ಗೆದ್ದೇ ಗೆಲ್ತಾರೆ ಈ ಸಲ ಕಾಂಗ್ರೆಸ್ಸು ಮಂಡ್ಯದಲ್ಲಿ? ಈ ಸಲ ಕುಮಾರಣ್ಣವ್ರು ಬಂದವ್ರೆ ಮಂಡ್ಯಗೆ? ಕುಮಾರಣ್ಣ ಬಂದ್ಮೇಲೆ ಪಕ್ಕಾ ಫಿಕ್ಸು. ಫಿಕ್ಸು ಯಾಕೆ ಅಂತೀರಾ? ಈ ಕಡೆ ಸಿದ್ದರಾಮಣ್ಣ ಅವ್ರು ಹೇಳ್ತಾರೆ ನಾನು ಸೋಲ್ಸೋದು ಫಿಕ್ಸು ಅಂತ ಕುಮಾರಣ್ಣನ. ಯಾವ ಕಾರಣಕ್ಕೂ ಆಗಲ್ಲ. ಯಾಕೆ? ಸ್ಟಾರ್ ಚಂದ್ರು ಯಾರಿಗೆ ಗೊತ್ತೇ? ಗೊತ್ತೇ ಅಲ್ವಾ? ಗೊತ್ತೇ ಇಲ್ಲ. ಇವತ್ತು ಅವ್ರ ಹೆಸರು ಬಂದಿರೋದು. ಇಲ್ಲಿ ಗಂಟೆ ಎಲ್ಲಿದ್ರು ಸ್ಟಾರ್ ಚಂದ್ರು? ಹೌದಾ? ಯಾರಿದ್ರು? ಕುಮಾರಸ್ವಾಮಿ ಬದಲು ದೇವೇಗೌಡರು ಬದಲು ಇವರು ಸ್ಟಾರ್ ಚಂದ್ರು ಬದಲು ಬಂದಿದ್ರು. ಕುಮಾರಸ್ವಾಮಿ ದೇವೇಗೌಡ ರೈತರಿಗೆ ಆಗೋರು. ಯಾವ ಕಾಂಗ್ರೆಸ್ಸು ಆಗಲಿಲ್ಲ, ಯಾವ ಬಿಜೆಪಿ ಅವರು ಆಗಿಲ್ಲ. ಮತ್ತೆ ಈಗ ಕುಮಾರಸ್ವಾಮಿ ಅವ್ರನ್ನೇ ಮಂಡ್ಯಗೆ ನಿಂತ್ಕೊಳ್ಳಿ ಅಂತ ಹೈಕಮಾಂಡ್ ಬಿಜೆಪಿ ಅವರು ಹೇಳಿದ್ರು. ಯಾಕೆ ಬೇರೆ? ಈಗ ಕುಮಾರಸ್ವಾಮಿ ಅವರು ಇದ್ರು. ಅದೆಲ್ಲ ನಮಗ್ ಗೊತ್ತಿಲ್ಲ ರೀ. ನಮಗೆ ಕುಮಾರಸ್ವಾಮಿ ಅವ್ರು ಬೇಕಷ್ಟೇ. ಕುಮಾರಣ್ಣವ್ರು ಬೇಕು. ಎಷ್ಟು ಲೀಡಿಂಗ್ ಗೆಲ್ತಾರೆ? ಏನೋ 1 ಲಕ್ಷದ ಮೇಲೆ ಬರ್ತಾರೆ. 1 ಲಕ್ಷದ ಲೀಡಿಂಗ್ ಗೆಲ್ತಾರೆ. ಮಂಡ್ಯದಲ್ಲಿ ಕುಮಾರಣ್ಣ ಗೋವಿಂದ ಗೋವಿಂದ ಆಗ್ತಾರ, ಸ್ಟಾರ್ ಚಂದ್ರ ಗೋವಿಂದ ಆಗ್ತಾರ? ನಮ್ಮ ಲೆಕ್ಕಾಚಾರ ಕಾಂಗ್ರೆಸ್ ಬರ್ಬೋದು ಸರ್. ಕಾಂಗ್ರೆಸ್ ಬರುತ್ತೆ. ಯಾಕೆ? ಸಿದ್ದರಾಮಯ್ಯ ಭಾಳ ಒಳ್ಳೆ ಆಡಳಿತ ನಡೆಸ್ತಾರ, ಹಂಗಾಗಿ ಕಾಂಗ್ರೆಸ್ ಬರ್ತಾ ಅಂತ. ಈಗ ಎಲ್ಲ ರೈತರುಗಳು ಎಲ್ಲರೂ ಕುಮಾರಣ್ಣ ಅಂತಾರೆ, ರೈತರು ಒಳ್ಳೇದು ಮಾಡ್ತಾರೆ ಅಂತಾರೆ. ಮತ್ತೆ ಈಗ ಸಹಜ, ಈಗ ಒಂದು ಒಳ್ಳೇದು ಕೆಟ್ಟದ್ದು ಮಾಡಿದಾಗ ಕೆಲವು ಜನಕ್ಕೆ ಒಳ್ಳೇದಾಯ್ತಾ, ಕೆಲವು ಜನಕ್ಕೆ ಅದು ಇಷ್ಟ ಆಗಲ್ಲ. ಈಗ ಲಕ್ಷಾಂತರ ಜನ ಫ್ರೀ ಬಸ್ ಓಡಾಡ್ತಾರ, 2,000 ರೂಪಾಯಿ ಮಹಿಳೆಯರಿಗೆ ಬರ್ತದ. ಗ್ಯಾರಂಟಿ ಕೈ ಹಿಡಿತದೆ ಅಂತ? ವಯಸ್ಸಾದವ್ರಿಗೆ ದುಡ್ಡು ಬರ್ತದ, ಖಂಡಿತ ಕೈ ಹಿಡಿತ. ಗ್ಯಾರಂಟಿಗಳು ಪಕ್ಕ ಸಿದ್ದರಾಮಯ್ಯ ಖಂಡಿತ ಕಾಂಗ್ರೆಸ್ ಹೊಡೆಯುತ್ತೆ ಅಂತ? ಖಂಡಿತ. ಸ್ಟಾರ್ ಚಂದ್ರು ಗೊತ್ತಾ ನಿಮಗೆ? ಸ್ಟಾರ್ ಚಂದ್ರ ನೋಡಿದ್ದೀರಾ? ನೋಡಿಲ್ಲ. ಹಂಗೂ ಕಾಂಗ್ರೆಸ್ಸು ಮಂಡ್ಯದಲ್ಲಿ? ಕಾಂಗ್ರೆಸ್ಸು ಯಾಕೆ? ಕಾಂಗ್ರೆಸ್ಸೇ ಬರೋದು ಸರ್. ಯಾಕೆ? ಯಾಕಂದ್ರೆ ಈ ಎಲ್ಲ ಫ್ರೀ ಬಸ್ ಕೊಟ್ಟಾರ. ಈ ಹೆಣ್ಮಕ್ಳಿಗೆ 2,000 ಕೊಡ್ತಾವ್ರ. ಈ ಹುಡುಗರಿಗೆ 3,000 ಸಾವಿರ ಬಿಕ್ರಮ್ ಮಾಡಿರೋದು 1,000 ಕೊಡ್ತಾವ್ರ. ಫ್ರೀ ಬಸ್ ಬಿಟ್ಟಾರ, ಅಕ್ಕಿ ಕೊಡ್ತಾವ್ರೆ. ನಮ್ಗೇನು ಕೊಟ್ಟಿಲ್ಲ. ಕೊಡಿದ್ರೆ ನಮ್ಮ ಮನೆಗೆ ಹೆಂಗಸರು ಕೊಡ್ತಾ ಇಲ್ವಾ? ಹೆಂಗಸರು ಒಳ್ಳೇದು ಮಾಡೋರು ಅದಕ್ಕೆ ಅಂತ ನೀವು? ಬಿಜೆಪಿ ಅವರು ಹೇಳ್ತಾರೆ ನಾವು ಅಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದೀವಿ, ರೋಡ್ ಮಾಡಿದೀವಿ. ಕಟ್ತಾರೆ. ಈ ನಮ್ಮ ಹಳ್ಳಿಗಳವರು ಕಟ್ಕೊಂತೀವಿ. ನಾವು ಅವ್ರು ಕಟ್ಟೋಕೆ ಮೊದಲೇ ರಾಮ ಮಂದಿರ ನಮ್ಮ ಹಳ್ಳಿಗಳವರು ಅವ್ರಿಗಿಂತ ಮೊದಲೇ ಕಟ್ಟದ. ಹೆಂಗಿದೆ ಫೈಟ್ ಈ ಸಲ? ಜಿದ್ದಿನ ಚಂದ್ರು ಅಂತ ಹೆಸರು ಕೇಳಿರೋದೇ ಈಗ ಒಂದು 15 ದಿನದಿಂದ. ಪಾರ್ಟಿ ಚಂದ್ರು ಅಂತ ಇದುವರೆಗೆ ಗೊತ್ತೇ ಇಲ್ಲ, ಅವ್ನ ಮುಖನೂ ನೋಡಿಲ್ಲ. ಯಾಕೆ ಕೊಟ್ಟಿರ್ಬೋದು ಅವ್ರಿಗೆ ಟಿಕೆಟ್? ಹಂಗಾರೆ ಕಾಂಗ್ರೆಸ್ ಇಂದ ಏನೋ ದುಡ್ಡು ಕಾಸು ಅನುಕೂಲ ಅದೇ ಅಂತ ಕೊಟ್ಟಿರ್ಬೋದೇನೋ. ಹಂಗಾರೆ ಮಂಡ್ಯದಲ್ಲಿ ದುಡ್ಡು ಕಾಸು ವರ್ಕೌಟ್ ಆಯ್ತದೆ ಅಂತ? ವರ್ಕೌಟ್ ಪ್ರಶ್ನೆ ಅಲ್ಲ ಅದು. ಅದೆಲ್ಲ ಅಂತೀರಾ? ಓಕೆ, ಕುಮಾರಣ್ಣ ಅವ್ರ ಬದಲು ಅಕಸ್ಮಾತ್ ನಿಖಿಲ್ ಅವ್ರು ಕೊಟ್ಟಿದ್ದೀರಾ ಟಿಕೆಟ್, ಹೆಂಗಿತ್ತು ಫೈಟ್ ಆಯ್ತಿತ್ತು. ಸುಮಲತಾ ಅವ್ರು ಕೊಟ್ಟಿದ್ದಿದ್ರೆ? ಸುಮಲತಾ ಹೋದ್ ಸರಿ ಅವಳು ಏನು ಅಂತ ಕೆಲಸ ಮಾಡಿಲ್ಲ ಸರ್. ಸುಮಲತಾ ಮಾಡಿಲ್ಲ ಅಂತೀರಾ? ಈಗ JDS ಮತ್ತೆ ಬಿಜೆಪಿ ಇಬ್ರು ಮೈತ್ರಿ ಆಗ್ಬಿಟ್ಟವ್ರಲ್ಲ, ಹೆಂಗ ಅನಿಸ್ತದೆ ಇದು? ಏನು ತೊಂದರೆ ಇಲ್ಲ ಬಿಡಿ, ಅದಕ್ಕೇನು ಇಲ್ಲ. ಏನು ತೊಂದರೆ ಪಕ್ಕ ಕುಮಾರಣ್ಣ ಗೆಲ್ತಾನೆ. ಎಷ್ಟು ಲೀಡಲ್ಲಿ ಹೊಡಿತಾರೆ? ಒಂದು 2 ಲಕ್ಷ ಲೀಡಲ್ಲಿ ಹೊಡಿತಾರೆ. 2 ಲಕ್ಷ? ಏನು ಯೋಜನೆಗಳು ಏನಾದ್ರು ದುಡ್ಡು ಗಿಡ್ ಕೊತ್ತಾ ಸರ್ಕಾರದವರು ಏನಾದ್ರು ನಿಮ್ಗೆ? ದುಡ್ಡು ಬಿಟ್ಟು ತಪ್ಪಿಸ್ಬಿಟ್ಟು ದುಡ್ಡಿಗೆ ಬಂದೆ. ಈಗ ಬರೀ 4 ತಿಂಗಳಾಗದೆ ದುಡ್ಡು ತಗೊಂಡಿಲ್ಲ. ಹೋದ ಸತಿ ಬಂದಿದ್ದಾಗ 2,000 ಅದೇಂದು ಹೊಂಟಾಗಿ ತಗೊಳ್ಳಿಲ್ಲ, ಬಂದಿರಲಿಲ್ಲ, ಹುಷಾರಿರ್ಲಿಲ್ಲ, ಆಸ್ಪತ್ರೆಗೆ ತೋರ್ಕೊಂಡು ಚೀಟಿ ತಂದಿರಲಿಲ್ಲ. ಈಗ ಹೋಗಿ ಕೇಳಿದ್ರೆ 400 ಅದೇ ಇದ್ದಾರೆ. ಯಾರನ್ನ ಗೆಲ್ಲಿಸ್ತೀರಾ ಈ ಸಲ? ಮಂಡ್ಯದಲ್ಲಿ ಕುಮಾರಣ್ಣ ನಿಂತವ್ರೆ, ಇನ್ನೊಂದ್ ಕಡೆ ಕಾಂಗ್ರೆಸ್ ಅಲ್ಲಿ ಸ್ಟಾರ್ ಚಂದ್ರ ಅವರೇ. ಅಯ್ಯೋ ಈಗ ಮೇಳು ಅವ್ರು ನಿಂತಿದ್ರು ಗಂಟೆ ಈ ಜೀವನಕ್ಕೆ ಹೇಳು, ಯಾರೂ ಮಾಡ್ಕೊಡೋರಿಲ್ಲ.
ಹೆಂಗದ ಎಲೆಕ್ಷನ್ ಕಾವು ಮಂಡ್ಯದಲ್ಲಿ ಇವತ್ತು? ಜೋರ ನಡೀತಾ ಇದೆ, ನಿನ್ನೆ ಜೋರ ನಡೀತು. ಹೋಗಿದ್ರ ನೀವು? ನಾವು ಹೋಗಿದ್ವಿ. ನಾಮಿನೇಷನ್ ಜನ ಸೇರಿದ್ರ? ಜನ ಜೋರ ಸೇರಿದ್ರು. ಒಳ್ಳೆ ಜನ. ಒಳ್ಳೆ ಜನ. ಏನಂತೀರಾ ಜನ ನೋಡ್ಬಿಟ್ಟು ಯಾರು ಗೆಲ್ತಾರೆ? ಜನ ನೋಡ್ಬಿಟ್ಟು ಅವರೇ ಗೆಲ್ತಾರೆ ಅಂತ ಕಾಣುತ್ತಾ. ಕಾಂಗ್ರೆಸ್. ಈ ಕಡೆ ಮತ್ತೆ ಎಲ್ಲ ಕುಮಾರಸ್ವಾಮಿ ಅಂತ ಅಂಥವ್ರು ಅಷ್ಟೇ ನೋಡ್ಬೇಕು. ಹೌದಾ? ಒಳ್ಳೆ ಜನ. ಜನ ನಾವು ಹೋಗಿದ್ದವನೇನೆ. ಅಯ್ಯೋ ಸಿಕ್ಕಾಪಟ್ಟೆ ಜನ. ಅಯ್ಯೋ ಒಸಿ ಅಲ್ಲ. ನಾವು ಏನಪ್ಪ ಈ ಪಾರ್ಟಿ ಜನ ನೋಡ್ಬಿಟ್ಟು ಏನೋ ಈ ಸಾರಿ ಗೊತ್ತೇ ಇಲ್ಲ ಅಂತಾರಲ್ಲ ಇವ್ರು ಸ್ಟಾರ್ ಚಂದ್ರ ಅವ್ರನ್ನ. ಅದೇ ಗೊತ್ತಿಲ್ಲ ಅಂತ ನಾವು ನಿನ್ನೆ ನೋಡ್ತು. ನಮಗೂ ಗೊತ್ತಿಲ್ಲ ಒಟ್ಟಲ್ಲಿ. ನನ್ನ ಓಟು ನನ್ನ ಮಾತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.